Yesterday class, they important discuss about the what are cannabinoids. Cannabinoids ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದು ಆಲ್ಕೋಹಾಲ್ ಯಾವ ತರ, cannabinoids ಯಾವ ತರ ಡ್ರಗ್ ವರ್ಕ್ ಮಾಡುತ್ತೆ, ಆಮೇಲೆ ಅದೇ ತರ ಕೋಕ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ತಿಳಿದ್ವಿ. ಅದೇ ತರ ಕೋಕ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಯಾವ ತರ ನೇಮ್ ಅಲ್ಲಿ ಕರಿತೀವಿ. ಆ ಕೋಕ್ ಯಾವ ತರ ಟ್ರಾನ್ಸ್ಮಿಟ್ ಮಾಡುತ್ತೆ, ಯಾವ ತರ ನಮ್ಮ ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ ಅನ್ನೋ ಸಹಿತ ನೋಡಿದ್ವಿ. ಅದೇ ತರ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನ್ ತಿಳ್ಕೊಂಡ್ರೆ, ಈಗ ಏನಾರ ಆಲ್ಕೋಹಾಲಿಗೆ ಏನಾರ ಅಡಿಕ್ಟ್ ಆದ್ರೆ ಅವನು ಯಾವ ತರ ಆರ್ಗನ್ಸ್ ಫೇಲರ್ ಆಗ್ತವೆ ಅಂದ್ರೆ ಮಲ್ಟಿ ಆರ್ಗನ್ಸ್ ಯಾವ ತರ ಫೇಲರ್ ಆಗುತ್ತೆ. ಫಸ್ಟ್ ಲಿವರ್ ಆಗುತ್ತೆ, ಲಿವರ್ ಆದ ತಕ್ಷಣ ನೆಕ್ಸ್ಟ್ ಇಟ್ ಈಸ್ ಡ್ಯಾಮೇಜ್ ಎಷ್ಟು ಕಿಡ್ನಿ ಆಗುತ್ತೆ. ಹಂಗೆ ಒಂದೊಂದು ಆರ್ಗನ್ ಯಾವ ತರ ಡಿಫೆಕ್ಟ್ ಆಗುತ್ತೆ ಅನ್ನೋದು ಅಂತ ತಿಳ್ಕೊಂಡ್ವಿ. ಅದೇ ತರ ಸ್ಮೋಕಿಂಗ್ ಮಾಡೋದ್ರಿಂದ, ಅತಿ ಹೆಚ್ಚು ಸ್ಮೋಕಿಂಗ್ ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಹೇಳಿದ್ವಿ. ನಿಕೋಟಿನ್ ಕೆಮಿಕಲ್ ಕಂಟೆಂಟ್ ಇರುತ್ತೆ. ಆ ನಿಕೋಟಿನ್ ಕೆಮಿಕಲ್ ಕಂಟೆಂಟ್ ಇದ್ದಾಗ ಏನ್ ಮಾಡುತ್ತೆ, it is a stimulus chemical which stimulates the adrenal gland. Adrenal gland ಏನು ಮಾಡುತ್ತೆ, ಕೆಮಿಕಲ್ ಏನು ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಟು ಪ್ರೊಡಕ್ಷನ್ ಆಫ್ ಅಡ್ರಿನಲಿನ್ ಆರ್ ನಾರ್ ಅಡ್ರಿನಲಿನ್ ಅಂತ ಹೇಳ್ತೀವಿ. ಅವೆರಡೂ ಕೆಮಿಕಲ್ ಗೆ ಏನ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಸ್ಟಿಮ್ಯುಲೇಟ್ ಮಾಡಿದಾಗ ಏನಾಗುತ್ತೆ, ಬಾಡಿ ಒಳಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಹಿಂಗೆ ಕಂಟಿನ್ಯೂಟಿ ಆಯ್ತು, ಆದಾಗ ಏನಾಗುತ್ತೆ ಅಂದ್ರೆ ಹಾರ್ಟ್ ವಾಲ್ಸ್ ಬ್ರೇಕ್ ಆಗ್ತವೆ, ಆಮೇಲೆ ಹೈ BP ಬರುತ್ತೆ ಪೇಷಂಟ್ಸ್ ಗೆ, ಆಮೇಲೆ ಏನಾಗುತ್ತೆ ಎಲ್ಲಾ ತರ ಎಫೆಕ್ಟ್ಸ್ ಆಗುತ್ತೆ. ಇನ್ನ ಅತಿ ಹೆಚ್ಚು ಆದ್ರೆ ಇನ್ನ ಕಾರ್ಬನ್ ಮೊನಾಕ್ಸೈಡ್ ಅವನ ಬಾಡಿ ಒಳಗೆ ಜಾಸ್ತಿ ಸೆಕ್ರೇಷನ್ ಆದ್ರೆ, ಕಾರ್ಬನ್ ಮೊನಾಕ್ಸೈಡ್ ಅವನ ಬಾಡಿ ಒಳಗೆ ಬಹಳ ಆಯ್ತು ಏನಾಗುತ್ತೆ, ಹಿಮಿ ಬಾಂಡ್ ಅಂತ ಹೇಳ್ತಿದ್ರೆ ಬ್ಲಡ್ ಇದಿರುತ್ತಲ್ಲ, ಬ್ಲಡ್ ಗ್ರೂಪ್ ಇರೋ ಬಾಂಡಿಂಗ್ಸ್ ಇರ್ತವಲ್ಲ, ಆ ಬಾಂಡ್ಸ್ ಬ್ರೇಕ್ ಆಗ್ತವೆ. ಆಕ್ಸಿಜನ್ ಲೆವೆಲ್ ಡಿಫಿಷಿಯನ್ಸಿ ಆಗುತ್ತೆ. ಆಕ್ಸಿಜನ್ ಲೆವೆಲ್ ಡಿಫಿಷಿಯನ್ಸಿ ಆಯ್ತು ಅಂದ್ರೆ ನೆಕ್ರೋಸಿಸ್ ಆಗುತ್ತೆ, ಅಂದ್ರೆ ಸೆಲ್ಸ್ ಗಳು ಡೆತ್ ಆಗ್ತವೆ. ಸೆಲ್ಸ್ ಡೆತ್ ಆದ್ಮೇಲೆ ಏನಾಗುತ್ತೆ, ಟಿಶ್ಯೂ ಡ್ಯಾಮೇಜ್ ಆಗ್ತವೆ. ಆ ಟಿಶ್ಯೂ ಡ್ಯಾಮೇಜ್ ಆದಾಗ ಆರ್ಗನ್ ಡ್ಯಾಮೇಜ್ ಆಗುತ್ತೆ. ಆರ್ಗನ್ ಡ್ಯಾಮೇಜ್ ಆದಾಗ ಆರ್ಗನ್ ಸಿಸ್ಟಮ್ ಗೆ ಅಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಟುಡೇ ಕ್ಲಾಸ್ ದೇ ಆರ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅಡೋಲೆಸೆನ್ಸ್ ಅಂಡ್ ಡ್ರಗ್ ಆಲ್ಕೋಹಾಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಅಡೋಲೆಸೆನ್ಸ್ ಅಂಡ್ ಡ್ರಗ್ ಆಲ್ಕೋಹಾಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಅಡೋಲೆಸೆನ್ಸ್ ಅಂದ್ರೆ ಏನಪ್ಪಾ, ವೆರಿ ಇಂಪಾರ್ಟೆಂಟ್. It is a transition period. From childhood to adult ಅಂತ ಹೇಳ್ತೀವಿ. It is a transition period from the childhood to an adult. ಅಂದ್ರೆ ಬಾಲ್ಯ ವ್ಯವಸ್ಥೆಯಿಂದ ಯೌವನ ವ್ಯವಸ್ಥೆಗೆ ಹೋಗ್ತೀವಲ್ಲ, ಅದಕ್ಕೆ ನಾವು ಅಡೋಲೆಸೆನ್ಸ್ ಅಂತ ಹೇಳ್ತೀವಿ. ಅಡೋಲೆಸೆನ್ಸ್ ಅಂದ್ರೆ it is stages between the changes, gradual changes from the childhood to adulthood. ಅದಕ್ಕೆ ಏನಾಯ್ತಂದ್ರೆ ಅಡೋಲೆಸೆನ್ಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಅಡೋಲೆಸೆನ್ಸ್ ಪೀರಿಯಡ್ ಯಾವಪ್ಪ, ಅಡೋಲೆಸೆನ್ಸ್ ಪೀರಿಯಡ್ ಯಾವಂದ್ರೆ ದಟ್ ಈಸ್ 12 to 18 years. 12 ವರ್ಷದಿಂದ 18 ವರ್ಷದೊಳಗೆ ಇರುತ್ತಲ್ಲ ಆ ಪೀರಿಯಡ್ ನಾವು ಅಡೋಲೆಸೆನ್ಸ್ ಪೀರಿಯಡ್ ಅಂತ ಹೇಳ್ತೀವಿ. ಈಗ ಅಟ್ ಟೈಮ್ ಅಂದ್ರೆ ಏನಾಗ್ತಾನೆ, ನಾವು 7th 8th ಮುಗಿಸ್ಕೊಂಡ್ ಬರ್ತೀವಿ. ಅಂದ್ರೆ 8th 7th 8th ಮುಗಿಸ್ಕೊಂಡು ಅಪ್ ಟು PU ಮುಗಿಯತನ, ಅಂದ್ರೆ ಒಂದು 6 years. ಅಂದ್ರೆ ಈಗ ನಾವು 6th ಇಂದ ಇದ್ರೆ ಅಪ್ ಟು 2nd PU ಮುಗಿಯತನ, ಅದಕ್ಕೆ ಏನಂತಿದ್ರೆ ಅಡೋಲೆಸೆನ್ಸ್ ಪೀರಿಯಡ್ ಅಂತ ಹೇಳ್ತೀವಿ. 12 to 18 years ಅಂತೀವಿ. ಏನಾಗುತ್ತಪ್ಪ ಅಡೋಲೆಸೆನ್ಸ್ ಪೀರಿಯಡ್ ಒಳಗೆ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್, ಬಯೋಲಾಜಿಕಲ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬರ ಮನುಷ್ಯನ ಬಯೋಲಾಜಿಕಲ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಏನಕ್ಕಪ್ಪ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಏನಾಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಂದ್ರೆ ಬೋತ್ ಮೇಲಲ್ಲಿ ಇರ್ಬೋದು ಫೀಮೇಲ್ ಇರ್ಬೋದು. ಪ್ಯೂಬರ್ಟಿ ಅಂತ ಹೇಳ್ತೀವಿ, ಆ ಪ್ಯೂಬರ್ಟಿ ಟೈಮ್ಸ್ ಆಗುತ್ತೆ. ಆಮೇಲೆ ಸೆಕ್ಷುವಲ್ ಆರ್ಗನ್ಸ್ ಡೆವಲಪ್ಮೆಂಟ್ ಆಗ್ತವೆ. ಆಲ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಚೇಂಜ್ ಆಗ್ತವೆ. ಅವನ ಫಿಸಿಯಾಲಜಿಕಲ್ ಫಂಕ್ಷನ್ ಚೇಂಜ್ ಆಗುತ್ತೆ, ಅವನ ಬಾಡಿ ಫೀಚರ್ಸ್ ಚೇಂಜ್ ಆಗ್ತವೆ, ಅವನ ಬಾಡಿ ಫೀಚರ್ಸ್ ಸಮೇತ ಚೇಂಜ್ ಆಗುತ್ತೆ. ಅಟ್ ದಿ ಟೈಮ್ ಆಫ್ ಅಡೋಲೆಸೆನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಹೇಳ್ತೀವಿ, ಅಡೋಲೆಸೆನ್ಸ್ ಒಳಗೆ ಏನಾಗ್ತದೆ, ಫಿಸಿಯಾಲಜಿಕಲ್ ಡೆವಲಪ್ಮೆಂಟ್. ಅಂದ್ರೆ ಅವ್ನು ಸಣ್ಣದಿಂದ ಒಂಥರ ಇರ್ತಾನೆ ನೋಡಕ್ಕೆ, ಆದ್ರೆ ಬೆಳೀತಾ ಅಡೋಲೆಸೆನ್ಸ್ ಪೀರಿಯಡ್ ಬಂದ ತಕ್ಷಣ ಅವನ ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಅವನ ಫಿಸಿಯಾಲಜಿಕಲ್ ಡೆವಲಪ್ಮೆಂಟ್ ಇರ್ಬೋದು ಚೇಂಜಸ್ ಆಗುತ್ತೆ. ದಟ್ ಈಸ್ ಅಡೋಲೆಸೆನ್ಸ್ ಅಂತ ಹೇಳ್ತೀವಿ. ಏನಾಗುತ್ತೆ ನೆಕ್ಸ್ಟ್ ಆ ಟೈಮಲ್ಲಿ ಏನಪ್ಪ ಆಗುತ್ತೆ, ಅಡೋಲೆಸೆನ್ಸ್ ಪೀರಿಯಡ್ ಆ ಟೈಮಲ್ಲಿ ಏನಾಗುತ್ತೆ, ಅವನಿಗೆ ಹುಡುಗನಿಗೆ ಏನಾಗುತ್ತೆ ಅಂದ್ರೆ ಕ್ಯೂರಿಯಾಸಿಟಿ. ಏನೇ ಇದ್ರು ಕ್ಯೂರಿಯಾಸಿಟಿ ಬರುತ್ತೆ ಅವನಿಗೆ. ಈಗ ಅಲ್ಲಿ ಯಾವ್ದೋ ಒಂದು ವಸ್ತಿದೆ, ಅದ್ಯಾಕೆ ಹಂಗಿದೆ, ಅದ್ಯಾಕೆ ಹತ್ರ ವರ್ಕ್ ಮಾಡುತ್ತೆ,
ಆ ಕ್ಯೂರಿಯಾಸಿಟಿ ಬೆಳೆದೆ ಇಟ್ ಈಸ್ ಅಡಾಲಸೆನ್ಸ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನಾವೇ ಆಗಿ ಸುಮ್ಮನೆ ಇರಲ್ಲ. ಈಗ ಒಂದು ಶೆಲ್ ನೋಡಿದ್ರೆ ಆ ಶೆಲ್ ನ ಬಿಚ್ಚಬೇಕು ಅನ್ಸುತ್ತೆ. ಆ ಶೆಲ್ ಒಳಗೆ ಏನಿದೆ, ಯಾವ ತರ ಪೌಡರ್ ಹಾಕಿದೆ, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡುವಂತ ಕ್ಯೂರಿಯಾಸಿಟಿ ಇರುತ್ತೆ. ಕೆಲವೊಬ್ಬರಿಗೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವರು ಮನೆಯೊಳಗೆ ಪೇರೆಂಟ್ಸ್ ಏನಾರ ಸ್ಮೋಕಿಂಗ್ ಮಾಡ್ತಿದ್ರೆ, ಡ್ರಿಂಕಿಂಗ್ ಮಾಡ್ತಿದ್ರೆ, ಅವ್ರು ಯಾಕೆ ಮಾಡ್ತಾರೆ, ಏನ್ ಕಿಕ್ ಕೊಡುತ್ತೆ ಅದನ್ನು ಸಮೇತ ನೋಡ್ಬೇಕನ್ಸುತ್ತೆ. ದಟ್ ಈಸ್ ಎ ಕ್ಯೂರಿಯಾಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಅಡ್ವೆಂಚರ್ಸ್. ಆ ಟೈಮಲ್ಲಿ ಏನ್ ಬೇಕಾದ್ರೂ ಅಡ್ವೆಂಚರ್ಸ್ ಮಾಡ್ಬೋದು, ಅದನ್ನು ಸಮೇತ ಅಡಾಲಸೆನ್ಸ್ ಪೀರಿಯಡ್ ಇಸ್ ಮೇನ್ ಫಾರ್ ಕ್ಯೂರಿಯಾಸಿಟಿ ಅಂಡ್ ಅಡ್ವೆಂಚರ್ ಅಂಡ್ ವೆರಿ ಇಂಪಾರ್ಟೆಂಟ್ ಎಕ್ಸೈಟ್ಮೆಂಟ್. ಏನೇ ನೋಡಿದ್ರೆ ಎಕ್ಸೈಟ್ಮೆಂಟ್ ಆಗ್ತಿರ್ತಾನೆ. ಈಗ ಏನಾರ ಒಂದು ಆಲ್ಕೋಹಾಲಿಗೆ ಅಡಿಕ್ಟ್ ಆದ್ರೆ ಎಕ್ಸೈಟ್ಮೆಂಟ್ ಅಂದ್ರೆ ಫೀಲಿಂಗ್ ಹ್ಯಾಪಿನೆಸ್ ಇರುತ್ತೆ. ಒಂದು ಸ್ಮೋಕಿಂಗ್ ಅಡಿಕ್ಟ್ ಆದ್ರೆ ನನಗೆ ಅವ್ನಿಗೆ ಯಾವ್ದಾದ್ರು ಬೇರೆ ಲೋಕ ಕರ್ಕೊಂಡು ಹೋಗೋದಂತೆ ಎಕ್ಸೈಟ್ಮೆಂಟ್ ಆಗ್ತಾನೆ, ನನಗೆ ಎಲ್ಲಾ ಸ್ಟ್ರೆಸ್ ರಿಲೀಫ್ ಆಗೋದು ಅನ್ನೋದಕ್ಕೆ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟೇಷನ್, ವೆರಿ ಇಂಪಾರ್ಟೆಂಟ್. ಅಡಾಲಸೆನ್ಸ್ ಟೈಮ್ ಅಲ್ಲಿ ಯಾವುದೇ ಒಬ್ಬ ಮೇಲ್ ಇರ್ಬೋದು, ಯಾವುದೇ ಒಂದು ಫೀಮೇಲ್ ಇರ್ಬೋದು, ಏನೇನೇ ನೋಡಿರೋ ಅದನ್ನ ಎಕ್ಸ್ಪೆರಿಮೆಂಟೇಷನ್ ಮಾಡ್ಬೇಕನ್ಸುತ್ತೆ. ನಾವು ಹೇಳಿದ್ವಲ್ಲ, ಒಂದು ಶೆಲ್ ಇರ್ಬೋದು, ಒಂದು ವಾಚ್ ಇರ್ಬೋದು, ಒಂದು ಬ್ಯಾಟ್ರಿ ಇರ್ಬೋದು, ಮನೆಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಅದು ಏನಾಗುತ್ತೆ, ಅದ್ರೊಳಗೆ ಏನಿದೆ ಅಂತ ಎಕ್ಸ್ಪೆರಿಮೆಂಟೇಷನ್ ಮಾಡ್ತೀವಿ. ದಟ್ ಈಸ್ ಅಡಾಲಸೆನ್ಸ್ ಪೀರಿಯಡ್ ಅಂತ ಹೇಳ್ತೀವಿ. ಅವನ ಕಣ್ಣು ಮುಂದೆ ಏನ್ ಕಾಣುತ್ತೋ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾನೆ. ದಟ್ ಈಸ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಕ್ಕಪ್ಪ ಮಾಡ್ತಾನೆ ಇವನ್ನೆಲ್ಲ? ಟು ಗೆಟ್ ರಿಡ್ ಫ್ರಮ್ ಫಿಯರ್ ಆಫ್ ಎಕ್ಸಾಮ್ಸ್ ಅಂಡ್ ಸ್ಟ್ರೆಸ್. ಯಾಕಪ್ಪ ಮೆನಿ ಆಫ್ ದಿ ಪೀಪಲ್ಸ್ ಆರ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಇನ್ ದಿಸ್ ಏಜ್ ದೇ ಆರ್ ಮೇನ್ಲಿ ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಈ ಅಡಾಲಸೆನ್ಸ್ ಪೀರಿಯಡ್ ಒಳಗೆ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಯಾಕೆ ಡ್ರಗ್ಗಳಿಗೆ ಮತ್ತೆ ಆಲ್ಕೋಹಾಲಿಗೆ ಅಡಿಕ್ಟ್ ಆಗ್ತಾರಂದ್ರೆ ಫಾರ್ ದಿ ಮೇನ್ ರೀಸನ್, ಫಾರ್ ದಿ ಫಾರ್ಮೋಸ್ಟ್ ರೀಸನ್ ಏನಪ್ಪಾ ಅಂದ್ರೆ ಟು ಗೆಟ್ ರಿಡ್ ಫ್ರಮ್ ಫಿಯರ್ ಆಫ್ ಎಕ್ಸಾಮ್ಸ್ ಅಂಡ್ ಸ್ಟ್ರೆಸ್. ಏನ್ ಮಾಡ್ತಾರೆ, ಎಷ್ಟೋ ಜನ ಎಕ್ಸಾಮ್ ಫಿಯರ್ ಇರೋದಕ್ಕೆ ಏನ್ ಮಾಡ್ತಾರೆ, ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸ್, ದೇ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲ್ ಕನ್ಸಂಪ್ಷನ್. ಆಲ್ಕೋಹಾಲಿಗೆ ಅಡಿಕ್ಟ್ ಆಗ್ತಾರೆ ಮತ್ತೆ ಡ್ರಗ್ಗಳಿಗೆ ಅಡಿಕ್ಟ್ ಆಗ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಟು ರಿಲೀಸ್ ಸ್ಟ್ರೆಸ್. ಎಷ್ಟೋ ಜನ ಎಕ್ಸಾಮ್ ಸ್ಟ್ರೆಸ್ ಕೂಡ ರಿಲೀಫ್ ಮಾಡ್ಕೊಳಕ್ಕೆ, ಎಕ್ಸಾಮ್ ಟೆನ್ಷನ್ ರಿಲೀಫ್ ಮಾಡ್ಕೊಳಕ್ಕೆ ಎಲ್ಲ ಎಷ್ಟೋ ಜನ ಏನ್ ಮಾಡ್ತಾರೆ, ಇಟ್ ಈಸ್ ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂಡ್ ಇಟ್ ಈಸ್ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್. ನೆಕ್ಸ್ಟ್, ಮೆನಿ ಆಫ್ ದಿ ಪೀಪಲ್ ದೇ ಆರ್ ಅನ್ಸಪೋರ್ಟಿವ್ ಫ್ಯಾಮಿಲಿ. ಎಷ್ಟೋ ಜನಕ್ಕೆ ಏನಿರುತ್ತೆ ಅಂದ್ರೆ, ಎಷ್ಟೋ ಜನ ಮಕ್ಕಳಿಗೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಎಕ್ಸಾಂಪಲ್ ಈಗ ಸ್ಲಮ್ ಅಲ್ಲಿ ಬೆಳೀತಿರ್ತಾರೆ, ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಅವ್ರ ನೇಚರೇ ಒಂಥರ ಇರುತ್ತೆ. ಅಂದ್ರೆ ಯಾರೋ ಒಬ್ಬ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ, ಅವನ ಜೊತೆ ಇವನು ಹೋಗ್ತಾನೆ, ಅವನು ಏನೇನು ಯಾವ್ದು ಮಾಡ್ತಾನೋ ಅದನ್ನೆಲ್ಲ ಇವನು ಕಲಿತಾನೆ. ಅಂದ್ರೆ ಪ್ರಾಪರ್ ಚಾನಲೈಸೇಷನ್ ಇರಲ್ಲ, ಅವರಿಗೆ ಪ್ರಾಪರ್ ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಆ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಸಮೇತ many of the students in this age or many of the people in this age they mainly addicted for drugs and alcohol. Next, very important, television. ಎಷ್ಟೋ ಸೀರಿಯಲ್ ಅಲ್ಲಿ ತೋರಿಸಿರ್ತಾರೆ, ಟಿವಿಯಲ್ಲಿ ತೋರಿಸಿರ್ತಾರೆ, ಡ್ರಗ್ ಆ ತರ ವರ್ಕ್ ಮಾಡುತ್ತೆ, ಡ್ರಗ್ ಇಂದ ಈ ತರ ಆಗುತ್ತೆ, ಆಮೇಲೆ ಆಲ್ಕೋಹಾಲ್ ಕುಡಿದ್ರೆ ಈ ತರ ಆಗುತ್ತೆ ಅಂತ ತೋರಿಸಿರ್ತಾರೆ. ಆ ತೋರ್ಸೋದಕ್ಕೆ ಎಷ್ಟು ಜನ ಏನ್ ಮಾಡ್ತಾರೆ, ಮಕ್ಕಳು ಎಕ್ಸೈಟ್ಮೆಂಟ್ ಆಗ್ತಾರೆ. ಅದು ಯಾವ ತರ ಇರುತ್ತೆ, ನಾವು ಒಂದ್ಸಲಿ ನೋಡೋಣ, ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಏಜ್ ಒಳಗೆ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಕ್ ಹೋಗ್ತಾರೆ ಆ ಟೈಮಲ್ಲಿ. ನೆಕ್ಸ್ಟ್ ಏನ್ ಹೇಳ್ತಾರೆ, ಮೊಬೈಲ್. ಈಗಿನ ಕಾಲದಲ್ಲಿ ಎಲ್ಲರ ಸಮೇತ ಮೊಬೈಲ್ ಇರುತ್ತೆ, ಆಂಡ್ರಾಯ್ಡ್ ಮೊಬೈಲ್. ಅದ್ರೆಲ್ಲ ನೋಡ್ತಿರ್ತಾನೆ, ಅದನ್ನೆಲ್ಲ ಸರ್ಚ್ ಮಾಡ್ತಿರ್ತಾನೆ. ಅವಾಗ ಏನೇನ್ ಆಗ್ತಿದೆ, ಈಗ ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದ್ರೆ ಏನಾಗುತ್ತೆ, ಡ್ರಗ್ ತಗೊಂಡ್ರೆ ಏನಾಗುತ್ತೆ, ಏನೇನು ಎಫೆಕ್ಟ್ ಆಗುತ್ತೆ, ಈಗೆಲ್ಲ ಸಮೇತ ವಿಡಿಯೋಸ್ ಇರ್ತವೆ, ಪಿಕ್ಚರ್ಸ್ ಇರ್ತವೆ. ಅವನು ನೋಡಿ ಸಮೇತ ಇಷ್ಟು ಜನ ಅಡಿಕ್ಟ್ ಆಗ್ತಾರೆ ಫಾರ್ ಡ್ರಗ್ಸ್ ಮತ್ತೆ ಆಲ್ಕೋಹಾಲಿಗೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಂಟರ್ನೆಟ್, ಮೊಬೈಲ್ ಇಂಟರ್ನೆಟ್ ಇರ್ಬೋದು. ನೆಕ್ಸ್ಟ್ ಪ್ರಮೋಟ್ ದಿ ಪರ್ಸೆಪ್ಷನ್. ಇವೆಲ್ಲ ನೋಡೋದ್ರಿಂದ, ಟಿವಿ ನೋಡೋದ್ರಿಂದ, ಮೊಬೈಲ್ ಬಳಸೋದ್ರಿಂದ, ಇಂಟರ್ನೆಟ್ ಬಳಸೋದ್ರಿಂದ ಸಮೇತ ಮೆನಿ ಆಫ್ ದಿ ಪೀಪಲ್ ದ ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂತ ಹೇಳ್ತೀವಿ. ಇನ್ನು ಒಂದು ಈ ಏಜ್ ಅಲ್ಲಿ ಮೆನಿ ಆಫ್ ದಿ ಪೀಪಲ್ಸ್ ದೇ ಅಡಿಕ್ಟೆಡ್ ಫಾರ್ ಮೊಬೈಲ್ ಒಳಗೆ ಏನ್ ಮಾಡ್ತಾರೆ, ಈ ಗೇಮ್ಗಳು ಅಡಿಕ್ಟ್ ಆಗಿರ್ತಾರೆ. ಎಕ್ಸಾಂಪಲ್ ಅಂದ್ರೆ ನಾವು ಪಬ್ಜಿ ಅಂತ ಹೇಳ್ತೀವಲ್ಲ, ಆ ಪಬ್ಜಿ ಗೇಮ್ ಇರ್ಬೋದು, ಆ ಕ್ರಿಕೆಟ್ ರೇಸರ್ಸ್ ಇರ್ಬೋದು, ಅವೆಲ್ಲ ಏನ್ ಮಾಡ್ತಾರೆ, ಅವ್ರು ಅಡಿಕ್ಟ್ ಆಗಿರ್ತಾರೆ. ಯಾಕಂದ್ರೆ ಅಟ್ ದಿ ಟೈಮಲ್ಲಿ ಅವ್ರು ಏನಾಗುತ್ತೆ ಅಂದ್ರೆ, ಅದು ಏನೋ ಒಂದು ಆಡ್ಬೇಕಾದ್ರೆ ಕ್ಯೂರಿಯಾಸಿಟಿ, ಅದೇನಾಗುತ್ತೆ, ಎಕ್ಸೈಟ್ಮೆಂಟ್ ಏನ್ ಮಾಡ್ಬೋದು ನಾವು, ಇದರಿಂದ ಏನಾಗುತ್ತೆ, ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಮಾಡುತ್ತೆ ಗೇಮ್ಸ್. ಏನ್ ಮಾಡುತ್ತೆ, ಇಟ್ ಡೆವಲಪ್ ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಏನ್ ಎಫೆಕ್ಟ್ ಆಗುತ್ತೆ, ಯಾಕೆ ಆಡ್ಬೇಕು ನಾನು,
ಆಡಿದ್ರೆ ಏನು ಯೂಸ್ ಆಗುತ್ತೆ, ಇದ್ಯಾಕೆ ಅವನು ನೋಡಿಬೇಕು ಅಂದ್ರೆ ಅವನಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಎಕ್ಸೈಟ್ಮೆಂಟ್ ಆಗ್ತಾನೆ, ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡಕ್ ಹೋಗ್ತಾನೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಏನಂತ ಗೇಮ್ ಅಂತ ಅವನಿಗೆ ಗೊತ್ತಿರಲ್ಲ. ಗೇಮ್ ಅನ್ನ ಕನ್ಸರ್ನ್ ಮಾಡಿದ್ರೆ ಎಷ್ಟೋ ಜನ ತಮ್ಮ ಲೈಫ್ ನ ಹಾಳು ಮಾಡ್ಕೊಂತಾರೆ. ಗೇಮ್ ಆಡಿ ಎಷ್ಟು ಜನ ತಮ್ಮ ಲೈಫ್ ನ ಹಾಳು ಮಾಡ್ಕೊಂತಾರೆ. ಮೊಬೈಲ್ ನೋಡಿ ತಮ್ಮ ಐಸೈಟ್ ನ ಕಳ್ಕೊಂತಾರೆ. ಮೊಬೈಲ್ ನೋಡಿ ಹೆಡ್ಸೆಟ್ ಹಾಕೊಂಡು ತನ್ನ ಇಯರ್ ನ ಲಾಸ್ ಮಾಡ್ಕೊಂತಾರೆ. ಯಾಕಂದ್ರೆ ಡ್ಯೂ ಟು ದಿಸ್ ಕನ್ಸಂಪ್ಷನ್ ಮತ್ತೆ ಹ್ಯಾಬಿಟ್ಸ್. ನೆಕ್ಸ್ಟ್ ಇಟ್ ಈಸ್ ಅಡಾಲಸೆನ್ಸ್ ಅಂಡ್ ಡ್ರಗ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಅಡಿಕ್ಷನ್ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ಪೀಪಲ್ ಅಟ್ ದಿ ಟೈಮ್ ಆಫ್ ಏಜ್ ಅಲ್ಲಿ ಅಡಿಕ್ಷನ್ ಆದ್ರೆ ಏನಾಗುತ್ತೆ, ಅಡಿಕ್ಷನ್ ಮತ್ತೆ ವೆರಿ ಇಂಪಾರ್ಟೆಂಟ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಅಡಿಕ್ಷನ್ ಅಂದ್ರೆ ಏನಾಗುತ್ತೆ, ಅಟ್ ಸರ್ಟೆನ್ ಟೈಮ್ ಅಷ್ಟೇ ಅದು. ಅಂದ್ರೆ ಅವನಿಗೆ ಸ್ಮೋಕಿಂಗ್ ಮಾಡೋದಂದ್ರೆ 5 to 10 ಮಿನಿಟ್ಸ್ ಮಾಡ್ದವನಿಗೆ ಮೈಂಡ್ ಫ್ರೀ ಅನ್ಸುತ್ತೆ. ದಟ್ ಈಸ್ ಅಡಿಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಸರ್ಟನ್ ಟೈಮ್ ಒಳಗೆ ಅದು ಇದಾಗುತ್ತೆ. ಅದೇ ಏನಾದ್ರು ಡಿಪೆಂಡೆನ್ಸಿ ಆದ ಅಂದ್ರೆ, ಯಾವುದೇ ವ್ಯಕ್ತಿ ಒಂದು ಆಲ್ಕೋಹಾಲ್ ಡಿಪೆಂಡೆನ್ಸ್ ಆದ, ಒಂದು ಡ್ರಗ್ಗೆ ಡಿಪೆಂಡೆನ್ಸ್ ಆದ, ಅದನ್ನೇನಾರ ಮನೆಗೆ ಬಿಡ್ಸಕ್ ಹೋದ್ರೆ, ಡಿಸ್ಕಂಟಿನ್ಯೂ ಮಾಡಕ್ ಹೋದ್ರೆ ಏನಾಗುತ್ತಂದ್ರೆ ಬೇರೆ ಅವನ ಫಿಸಿಯಾಲಜಿಕಲ್ ಹ್ಯಾಬಿಟ್ಸ್ ಚೇಂಜ್ ಆಗ್ತವೆ. ಅವನ ಬಾಡಿ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಏನಾಗ್ತದೆ ಅಡಿಕ್ಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸೈಕಲಾಜಿಕಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅಡಿಕ್ಷನ್ ಇಟ್ ಈಸ್ ಎ ಸೈಕಲಾಜಿಕಲ್ ಅಟ್ಯಾಚ್ಮೆಂಟ್ ಆಫ್ ಸರ್ಟನ್ ಎಫೆಕ್ಟ್ಸ್. ಅಂದ್ರೆ ಈಗ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಅಷ್ಟೇ, ಅವನ ಮೈಂಡಿಗೆ ಅದನ್ನು ಮಾಡಿದ್ರೆ ಹಂಗಾಗುತ್ತೆ ಅನ್ಸುತ್ತೆ. ಎಕ್ಸಾಂಪಲ್ ಅನ್ನು ಡ್ರಿಂಕ್ಸ್ ಮಾಡ ಅಂದ್ರೆ 1 ಅವರ್ 2 ಅವರ್ಸ್ ಇರ್ಬೋದು, 3 ಅವರ್ಸ್ ಇರ್ಬೋದು, ಅವನಿಗೆ ಯಾವುದೇ ತರ ಸ್ಟ್ರೆಸ್ ಇರಲ್ಲ, ಎಲ್ಲ ಫ್ರೀ ಅನ್ಸುತ್ತೆ, ಮೈಂಡ್ ಫ್ರೀ ಅನ್ಸುತ್ತೆ, ಬಾಡಿ ಸ್ವಿಂಗ್ ಅನ್ಸುತ್ತೆ, ಎಲ್ಲ ತರ ಫೀಲಿಂಗ್ಸ್ ಆಗುತ್ತೆ. ಎಲ್ಲಿವರೆಗೂ ಅಂದ್ರೆ ಅಟ್ ದಿ ಟೈಮ್ ಆಫ್ ಸಮ್ ಸರ್ಟನ್ ಅಟ್ಯಾಚ್ಮೆಂಟ್ಸ್. ಅದಕ್ಕೆ ಹೇಳ್ತಿದ್ರೆ ಅಡಿಕ್ಷನ್ ಅಂದ್ರೆ ಇಟ್ ಈಸ್ ಎ ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಆಫ್ ಸರ್ಟನ್ ಎಫೆಕ್ಟ್ಸ್. ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಆಫ್ ಸರ್ಟನ್ ಎಫೆಕ್ಟ್ಸ್ ಸಚ್ ಆಸ್ ಯುಫೋರಿಯಾ. ನಾವು ಯುಫೋರಿಯಾ ಹೇಳಿದೆ, ಯಾವುದೇ ನಾವು ಕೋಕ್ ಕಂಟೆಂಟ್ ಇರೋ ಚಾಕ್ಲೇಟ್ ತಗೊಂಡ್ರೆ ನಮಗೆ ಫೀಲಿಂಗ್ ಹ್ಯಾಪಿನೆಸ್ ಆಗುತ್ತೆ. ಯುಫೋರಿಯಾ ಅಂದ್ರೆ ಇಟ್ ಮೀನ್ಸ್ ಅಂದ್ರೆ ಫೀಲಿಂಗ್ ಹ್ಯಾಪಿನೆಸ್. ಆ ಫೀಲಿಂಗ್ ಹ್ಯಾಪಿನೆಸ್ ಆಗಿದೆ, ಅವನಿಗೆ ಫೀಲಿಂಗ್ ಹ್ಯಾಪಿನೆಸ್ ಇದಲ್ಲ ಅಂದ್ರೆ ದಟ್ ಈಸ್ ಏನ್ ಮಾಡ್ತಾನೆ ಯುಫೋರಿಯಾ ಅಂದ್ರೆ ಸರ್ಟೈನ್ ಎಫೆಕ್ಟ್ ಅಂದ್ರೆ ಏನ್ ಮಾಡ್ತಾರೆ ಅಡಿಕ್ಷನ್ ಆಗಿರ್ತಾನೆ. ಈಗ ನಾವು ಎಕ್ಸಾಂಪಲ್ ಈಗ ಯಾವುದೇ ಹೆಣ್ಮಕ್ಳು ನೋಡಿ ಫೀಮೇಲ್ ಅಂದ್ರೆ ಮೋಸ್ಟ್ ಆಫ್ ದೇ ಆರ್ ಅಡಿಕ್ಟೆಡ್ ಫಾರ್ ಚಾಕ್ಲೇಟ್ಸ್ ಅಂತ ಹೇಳ್ತೀವಿ. ಆ ಚಾಕ್ಲೇಟ್ ಒಳಗಿರೋ ಕಂಟೆಂಟ್ ಏನಿರುತ್ತೆ, ಆ ಕೋಕ್ ಇರುತ್ತೆ. ಆ ಕೋಕ್ ಒಳಗೆ ಏನಿರುತ್ತೆ, ಯುಫೋರಿಯಾ ಇರುತ್ತೆ. ಆ ಕೋಕ್ ಏನ್ ಮಾಡುತ್ತೆ, ಇಟ್ ಇಂಡ್ಯೂಸಸ್ ಯುಫೋರಿಯಾ. ಯುಫೋರಿಯಾ ಮೀನ್ಸ್ ಫೀಲಿಂಗ್ ಹ್ಯಾಪಿನೆಸ್ ಅಂತ. ಆ ಫೀಲಿಂಗ್ ಹ್ಯಾಪಿನೆಸ್ ಏನಾಗುತ್ತೆ, ಅವ್ರಿಗೆ ಏನೋ ಮೈಂಡ್ ಫ್ರೀ ಆಗುತ್ತೆ, ಏನೋ ಖುಷಿ ಅನ್ಸುತ್ತೆ. ಅದಕ್ಕೆ ಏನಾಗುತ್ತೆ ಅಡಿಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತಾರೆ, ಇಟ್ ಈಸ್ ಎ ಟೆಂಪರರಿ ಫೀಲಿಂಗ್ಸ್. ಒಂದು 10 ನಿಮಿಷ ಚಾಕ್ಲೇಟ್ ಎಷ್ಟು ನಿಮಿಷ ಇರುತ್ತೆ ಅಂದ್ರೆ, ಆ ಚಾಕ್ಲೇಟ್ ಕೋಕ್ ಕಂಟೆಂಟ್ ನಮ್ಮ ಬಾಡಿ ಒಳಗಿರೋ ನಮಗೆ ಖುಷಿ ಅನ್ಸುತ್ತೆ. ಆ ಕೋಕ್ ಕಂಟೆಂಟ್ ರಿಲೀಫ್ ಆಯ್ತು, ಕೋಕ್ ಕಂಟೆಂಟ್ ಹೋಯ್ತು ಅಂದ್ರೆ ಮುಗೀತು, ಮತ್ತೆ ನಾರ್ಮಲ್ ಸ್ಟೇಜ್ಗೆ ಬರ್ತಾನೆ. ಟೆಂಪರರಿ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಡ್ರಗ್ ಅಂಡ್ ಆಲ್ಕೋಹಾಲ್. ಅದೇ ತರ ಸಮೇತ ಈ ಏಜ್ ಅಲ್ಲಿ ಸಮೇತ ಡ್ರಗ್ಸ್ ತಗೊಂಡ್ರೆ ಒಂದು 5-10 ನಿಮಿಷ ಟೆಂಪರರಿ ಏನ್ ಮಾಡುತ್ತೆ, ಎಲ್ಲಾ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಎಲ್ಲಾ ಟೆನ್ಷನ್ಗಳು ರಿಲೀಫ್ ಆಗ್ತವೆ. ಅದೇ ತರ ಆಲ್ಕೋಹಾಲ್ ತಗೊಂಡ್ರೆ 1 to 3 ಅವರ್ಸ್ ಎಲ್ಲಾ ಸ್ಟ್ರೆಸ್ ಇಂದ ರಿಲೀಫ್ ಆಗ್ತಾನೆ, ಎಲ್ಲ ತನ್ನ ಪ್ರಾಬ್ಲಮ್ ಗಳಿಂದ ಮುಕ್ತಿಯಾಗಿ ಅನ್ಸುತ್ತೆ, ಫೀಲಿಂಗ್ ಹ್ಯಾಪಿನೆಸ್ ಅನ್ಸುತ್ತೆ, ಅವನಿಗೆ ಯಾವುದೋ ಒಳ್ಳೆ ಲೋಕಕ್ಕೆ ಬಂದಿನಿ ಅಂತ ಫೀಲಿಂಗ್ ಆಗುತ್ತೆ. ಇಟ್ ಇಸ್ ಎ ಟೆಂಪರರಿ ಮೂಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಟೆಂಪರರಿ ಮೂಮೆಂಟ್, ದಟ್ ಈಸ್ ಅಡಿಕ್ಷನ್ ಅಂತ ಹೇಳ್ತೀವಿ. ಅದೇ ತರ ಡಿಪೆಂಡೆನ್ಸ್ ಆದ್ರೆ, ಡಿಪೆಂಡೆನ್ಸ್ ಅಂದ್ರೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರ್ತಾನೆ ಅವನು. ಈಗ ಆಲ್ಕೋಹಾಲ್ ಬೇಕಂದ್ರೆ ಅವನಿಗೆ ಬೇಕೇ ಬೇಕು, ಸ್ಮೋಕಿಂಗ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಕಂಪ್ಲೀಟ್ಲಿ ಡಿಪೆಂಡ್ ಆಗಿರ್ತಾನೆ. ಅದಕ್ಕೆ ಏನಾಗ್ತದೆ ಡಿಪೆಂಡೆನ್ಸ್ ಇಟ್ ಇಸ್ ಎ ಟೆಂಡೆನ್ಸಿ ಆಫ್ ಆನ್ ಬಾಡಿ. ಇಟ್ ಇಸ್ ಎ ಟೆಂಡೆನ್ಸಿ ಆಫ್ ಆನ್ ಬಾಡಿ ಟು ಮ್ಯಾನಿಫೆಸ್ಟ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ಪ್ಲೆಸೆಂಟ್ ವಿತ್ಡ್ರಾಲ್ ಸಿಂಡ್ರೋಮ್ಸ್. ಅವನ ಕೈ ಬಿಟ್ಟಿರಕ್ಕೆ ಆಗಲ್ಲ, ಅವನ ಕೈಲಿ ಬಿಟ್ಟಿದ್ದಕ್ಕೆ ಆಗಲ್ಲ. ವೆರಿ ಇಂಪಾರ್ಟೆಂಟ್, ಅನ್ಪ್ಲೆಸೆಂಟ್ ವಿತ್ಡ್ರಾವಲ್ ಸಿಂಡ್ರೋಮ್ಸ್. ವಿತ್ಡ್ರಾವಲ್ ಅಂದ್ರೆ ಅವನ ಕೈ ಬಿಟ್ಟಿರಕ್ಕೆ ಆಗಲ್ಲ ಅಂತ ಸಿಂಡ್ರೋಮ್ಸ್. ಎಕ್ಸಾಂಪಲ್, ಈಗ ಯಾರೊಬ್ಬ ಸ್ಮೋಕಿಂಗ್ ಎಡಿಕ್ಟ್ ಆಗಿರ್ತಾನೆ, ಅವ್ನ ಫ್ಯಾಮಿಲಿ ಒಳಗೆ ಅವ್ರು ಬಿಡಿಸ್ಬೇಕಂತ ಟ್ರೈ ಮಾಡಿದ್ರೆ ಅವ್ರು ಬಹಳ ಕಷ್ಟ ಆಗುತ್ತೆ ಬಿಡಕ್ಕೆ. ಆ ಬಿಡಕ್ಕೆ ಬಹಳ ಕಷ್ಟ ಅಂದ್ರೆ ಮತ್ತೆ ಅವ್ನ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಸಮೇತ ಚೇಂಜ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ಡಿಪೆಂಡೆನ್ಸ್ ಇಟ್ ಈಸ್ ಅ ಟೆಂಡೆನ್ಸಿ ಆಫ್ ಆನ್ ಬಾಡಿ. It is a tendency of an body to manifest an characteristics of an
ಅನ್ಪ್ಲೆಸೆಂಟ್ ವಿತ್ಡ್ರಾವಲ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ವಿತ್ಡ್ರಾವಲ್ ಸಿಂಡ್ರೋಮ್ಸ್ ಅದಕ್ಕೆ ಏನಂತಿದ್ರೆ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಆ ಡಿಪೆಂಡೆನ್ಸ್ ಏನಾರ ಬಿಡ್ಸಕ್ ಹೋದ್ರೆ, ಆ ಡಿಸ್ಕಂಟಿನ್ಯೂ ಮಾಡಕ್ ಹೋದ್ರೆ ಏನಾಗುತ್ತೆ, ನಮ್ಗೆ ಅನೆಸಿಟಿ ಬರುತ್ತೆ. ಆಮೇಲೆ ಶೇಕಿನೆಸ್. ಎಷ್ಟೋ ಜನ ಡೈಲಿ ಕುಡಿಲಿಲ್ಲ ಅಂದ್ರೆ ಅವ್ರು ಶೇಕ್ ಆಗ್ತಾರೆ. ಯಾಕಂದ್ರೆ ಅವ್ರು ಡೈಲಿ ಅವ್ರ ಬಾಡಿ ಏನಾಗುತ್ತೆ, ಫಿಟ್ ಆಗಿರುತ್ತೆ. ಕುಡಿಲೇಬೇಕು, ಸಂಜೆ 8 ಗಂಟೆ ಆದ್ಮೇಲೆ ಕುಡಿಲೇಬೇಕು. ಯಾಕಂದ್ರೆ ಅವ್ರ ಬಾಡಿ ಫಿಸಿಯೋಲಾಜಿಕಲ್ ಫಂಕ್ಷನ್ ಅದಕ್ಕೆ ಅಡಿಕ್ಟ್ ಆಗಿರುತ್ತೆ. ಅದೇ ಇನ್ನೊಬ್ರಿಗೆ ಏನ್ ಮಾಡ್ತಾರೆ, ಇನ್ನೊಂದ್ಸರಿ ಏನ್ ಮಾಡ್ತಾರೆ, ನಾಸಿಯಾ. ಅವ್ನು ಕುಡಿಲಿಲ್ಲ ಅಂದ್ರೆ ಏನಾಗುತ್ತೆ, ವಾಮಿಟ್ ಬಂದಂಗಾಗುತ್ತೆ. ವಾಮಿಟ್ ಬರಲ್ಲ, ಯಾಕಂದ್ರೆ ಅವ್ನ ಫಿಸಿಯಾಲಜಿಕಲ್ ಫಂಕ್ಷನ್ ಏನ್ ಮಾಡುತ್ತೆ, ತೋರಿಸುತ್ತೆ. ವಾಮಿಟ್ ಬಂದಂಗಾಗುತ್ತೆ ಅಂತ ತೋರಿಸುತ್ತೆ, ಆದ್ರೆ ಅವನಿಗೆ ವಾಮಿಟಿಂಗ್ ಬರಲ್ಲ. ಇಟ್ ಈಸ್ ಯಾಕಂದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಕಂಪ್ಲೀಟ್ಲಿ ಡಿಪೆಂಡೆನ್ಸ್ ಆಗಿರ್ತಾನೆ. ಅದೇ ತರ ಸ್ವೆಟಿಂಗ್. ಕೆಲವೊಬ್ರು ಡೈಲಿ ಕುಡಿತಿರ್ತಾರೆ, ಸ್ಮೋಕಿಂಗ್ ಮಾಡ್ತಿರ್ತಾರೆ. 1-2-3 ದಿವಸ ಬಿಟ್ಬಿಟ್ರೆ ಸಾಕು, ಅವ್ರಿಗೆ ಏನೋ ಕಳ್ಕೊಂಡು ನಮಗೆ ಬೆವರುತ್ತಿರ್ತಾರೆ. ಯಾಕಂದ್ರೆ ಟೆನ್ಷನ್, ಅದು ಅವ್ರ ಬಾಡಿ ಫಿಸಿಯಾಲಜಿಕಲ್ ಫಂಕ್ಷನ್ ಇಂದ ಟೆನ್ಷನ್ ಕ್ರಿಯೇಟ್ ಆಗ್ತಿರ್ತದೆ. ಆ ಟೆನ್ಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎಲ್ಲಾನು ಬಿಟ್ಬಿಟ್ಟಿನಪ್ಪ, ಹೆದರಿಕೆ, ಭಯ ಆಗ್ತಿರ್ತದೆ. ಇದೇನಾಗುತ್ತೆ ಅಂದ್ರೆ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನೇನ್ ಎಫೆಕ್ಟ್ ಆಗುತ್ತಪ್ಪ, ಆಲ್ಕೋಹಾಲ್ ತಗೊಂಡ್ರೆ ಏನ್ ಎಫೆಕ್ಟ್ ಆಗುತ್ತೆ, ಡ್ರಗ್ಸ್ ತಗೊಂಡ್ರೆ ಏನ್ ಎಫೆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಅಬ್ಯೂಸ್ ಅಂದ್ರೆ ಮಿಸ್ಯೂಸ್ ಅಂತ ಹೇಳ್ತೀವಿ. ಅಬ್ಯೂಸ್ ಮೀನ್ಸ್ ಮಿಸ್ಯೂಸ್. ಅಂದ್ರೆ ಈಗ ಸಮ್ ಕ್ವಾಂಟಿಟಿ ಆಫ್ ಬೀರ್ ತಗೊಂಡ್ರೆ ಬಾಡಿ ಗ್ರೋತ್ ಆಗುತ್ತೆ, ಬಾಡಿ ಸ್ಟ್ರೆಂತ್ ಬರುತ್ತೆ, ಬಾಡಿ ಚೆನ್ನಾಗಿರುತ್ತೆ. ಅದೇ ಬೀರ್ನ ಎಕ್ಸೆಸ್ ಕನ್ಸಂಪ್ಷನ್ ಮಾಡ್ಕೊಂಡ, ಎಕ್ಸೆಸ್ ತಗೊಳಕ್ ಸ್ಟಾರ್ಟ್ ಮಾಡದಂದ್ರೆ ದಟ್ ಈಸ್ ಅಬ್ಯೂಸ್ ಅಂತ ಹೇಳ್ತೀವಿ. ಅಬ್ಯೂಸ್ ಮೀನ್ಸ್ ಏನಂತಂದ್ರೆ ಮಿಸ್ಯೂಸ್ ಅಂತ ಹೇಳ್ತೀವಿ. ಅಬ್ಯೂಸ್ ಮೀನ್ಸ್ ದಟ್ ಈಸ್ ಮಿಸ್ಯೂಸ್ ಅಂತ ಹೇಳ್ತೀವಿ. ಸಮ್ ಕ್ವಾಂಟಿಟಿ ಅಂದ್ರೆ ಇಟ್ ಈಸ್ ಗುಡ್ ಫಾರ್ ಹೆಲ್ತ್, ಅದೇ ಲಾರ್ಜ್ ಕ್ವಾಂಟಿಟಿ ಅಂದ್ರೆ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಆಗುತ್ತೆ, ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ನ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ, ಡ್ರಗ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ ಏನಪ್ಪಾ ಇಂಪ್ಲಿಮೆಂಟೇಷನ್ ಆಗುತ್ತೆ, ಏನ್ ಬಾಡಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಕ್ರೋನಿಕ್ ಯೂಸ್ ಆಫ್ ದಿ ಡ್ರಗ್ಸ್ ರಿಸಲ್ಟ್ ಇನ್ ದಿ ಫೇಲ್ಯೂರ್ ಆಫ್ ಫಂಕ್ಷನ್ಸ್ ಆಫ್ ಹಾರ್ಟ್. ವೆರಿ ಇಂಪಾರ್ಟೆಂಟ್. ಎಷ್ಟು ಡ್ರಗ್ಸ್ ಅಡಿಕ್ಟ್ ಆಗ್ತಾರೋ, ಎಷ್ಟು ಆಲ್ಕೋಹಾಲ್ ಅಡಿಕ್ಟ್ ಆಗ್ತಾರೋ, ಮೇನ್ ಫೇಲ್ಯೂರ್ ಆಗೋ ಫಂಕ್ಷನ್ಸ್ ಯಾವಂದ್ರೆ ಫಸ್ಟ್ ಇಸ್ ಹಾರ್ಟ್ ಅಂತ ಹೇಳ್ತೀವಿ. ಏನಂದ್ರೆ ಅವನು ಡೈಲಿ ಸ್ಮೋಕಿಂಗ್ ಮಾಡ್ತಿದ್ದ ಅಂದ್ರೆ ಅವನ ಬಾಡಿ ಒಳಗೆ ಕಾರ್ಬನ್ ಮೊನಾಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಹಾರ್ಟ್ ಪಂಪಿಂಗ್ ಫಂಕ್ಷನ್ ಸಮೇತ ಕಡಿಮೆ ಆಗುತ್ತೆ. ಆ ಬ್ಲಡ್ ಪ್ರೆಷರ್ ಜಾಸ್ತಿ ಆದ ತಕ್ಷಣ ಹಾರ್ಟ್ ಪಂಪಿಂಗ್ ಫಂಕ್ಷನ್ ಆಗುತ್ತೆ. ಹಾರ್ಟ್ ಅಲ್ಲಿ ಏನಾಗುತ್ತೆ, ಬ್ಲಾಕೇಜ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಹಾರ್ಟ್ಗಳು ಬ್ಲಾಕೇಜ್ ಸ್ಟಾರ್ಟ್ ಮಾಡ್ತಾರೆ. ಅದೇನಾರ ಸ್ಟಾಕ್ ಆಯ್ತು ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಲಂಗ್ಸ್ ಒಳಗೆ ಏನ್ ಮಾಡುತ್ತೆ, ಎಲ್ಲ ಲಂಗ್ಸ್ ನ ಬ್ಲಾಕೇಜ್ ಮಾಡುತ್ತೆ. ಆ ಲಂಗ್ಸ್ ನ ಬ್ಲಾಕ್ ಮಾಡೋದಂಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ, ರೆಸ್ಪಿರೇಟರಿ ಸಮೇತ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಮೇನ್ ಇಂಪ್ಯಾಕ್ಟ್ ಲಂಗ್ಸ್ ಸಮೇತ ಡ್ಯಾಮೇಜ್ ಆಗುತ್ತೆ. ಈ ಡ್ಯಾಮೇಜಸ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನಮ್ಮ ಬ್ರೈನ್ ಸಮೇತ ವೆರಿ ಇಂಪಾರ್ಟೆಂಟ್ ಆಗಿ ಡ್ಯಾಮೇಜ್ ಮಾಡುತ್ತೆ. ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ಸ್, ಡ್ರಗ್ ಕನ್ಸಂಪ್ಷನ್ಸ್ ನ ಜಾಸ್ತಿ ಮಾಡಿದ್ರೆ ಮೇನ್ ಪ್ರಾಬ್ಲಮ್ ದಿ ಹಾರ್ಟ್ ಪ್ರಾಬ್ಲಮ್ಸ್ ಆಗುತ್ತೆ, ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ, ರೆಸ್ಪಿರೇಟರಿ ಟ್ರ್ಯಾಕ್ ಪ್ರಾಬ್ಲಮ್ ಆಗುತ್ತೆ. ಅದೇ ತರ ನಾವು ನೆಕ್ಸ್ಟ್ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಆಗುತ್ತೆ. ಆ ಬ್ರೈನ್ ಪ್ರಾಬ್ಲಮ್ ಆದಂದ್ರೆ ಏನಾಗುತ್ತೆ ಅಂದ್ರೆ ಲಾಸ್ ಆಫ್ ಮೆಮೊರಿ ಅಂತ ಹೇಳ್ತೀವಿ. ಅವನಿಗೆ ರಾತ್ರಿ ಮಾತಾಡಿದ್ದು ಬೆಳಗ್ಗೆ ನೆನಪಿರಲ್ಲ. ಡೈಲಿ ಕುಡಿದಾಗ ಚೆನ್ನಾಗಿ ಮಾತಾಡ್ತಿರ್ತಾನೆ, ರಾತ್ರಿ ಎಲ್ಲ ಮಾತಾಡ್ತಾನೆ, ನಾನು ಬೆಳಿಗ್ಗೆ ನಾನು ಏನ್ ಮಾತಾಡಿದೆ ಅಂತ ನೆನಪಿರಲ್ಲ. ದಟ್ ಈಸ್ ಎ ಲಾಸ್ ಆಫ್ ಮೆಮೊರಿ, ನ್ಯೂರಾಟಿಸಿಸ್ ಅಂತ ಹೇಳ್ತೀವಿ. ಆ ನ್ಯೂರಾಟಿಸಿಸ್ ಪ್ರಾಬ್ಲಮ್ ಸಮೇತ ಬರುತ್ತೆ ಬೈ ದಿ ಎಫೆಕ್ಟ್ ಆಫ್ ಡ್ರಗ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನ್ಎಕ್ಸ್ಪ್ಲೈನ್ಡ್ absence of school and colleges. ವೆರಿ ಇಂಪಾರ್ಟೆಂಟ್. ಯಾವುದೇ ಪರ್ಸನ್ ಡ್ರಗ್ ಅಡಿಕ್ಟ್ ಆದ್ರಿಂದ, ಯಾವುದೇ ಸ್ಟೂಡೆಂಟ್ ಒಬ್ಬ ಡ್ರಗ್ ಮತ್ತೆ ಆಲ್ಕೋಹಾಲ್ ಅಡಿಕ್ಟ್ ಆದಂದ್ರೆ ಕಾರಣ ಇಲ್ಲಂಗೆ ಸ್ಕೂಲ್ ಕಾಲೇಜ್ ಚಕ್ಕರ್ ಹೊಡಿತಾನೆ. ಅಲ್ಲೇನಾದ್ರೆ ಅನ್ಎಕ್ಸ್ಪ್ಲೈನ್ಡ್ ಆಬ್ಸೆನ್ಸ್ ಆಫ್ ಸ್ಕೂಲ್ ಅಂಡ್ ಕಾಲೇಜಸ್. ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಟೂಡೆಂಟ್ ಇರ್ತಾನೆ, ಅವನು ಆಲ್ಕೋಹಾಲ್ ಅಡಿಕ್ಟ್ ಆದ, ಒಂದು ಡ್ರಗ್ ಅಡಿಕ್ಟ್ ಆದಂದ್ರೆ ಅನ್ಎಕ್ಸ್ಪ್ಲೈನ್ಡ್ ಆಬ್ಸೆನ್ಸ್ ಆಫ್ ಸ್ಕೂಲ್ ಅಂಡ್ ಕಾಲೇಜಸ್. ಸ್ಕೂಲ್ಗೆ ಬರಲ್ಲ, ಕಾಲೇಜಿಗೆ ಬರಲ್ಲ, ಅವನಿಗೆಲ್ಲ ಧ್ಯಾಸ ಅದ್ರ ಮೇಲೆ ಇರುತ್ತೆ. ನೆಕ್ಸ್ಟ್ ರೆಗ್ಯುಲರ್ ಫುಡ್ ಅಂಡ್ ಸ್ಲೀಪಿಂಗ್ ಹ್ಯಾಬಿಟ್ ಆರ್ ಡಿಸ್ಟರ್ಬ್ಡ್. ವೆರಿ ಇಂಪಾರ್ಟೆಂಟ್. ಅವನೇನಾರ ಡ್ರಗ್ ಅಡಿಕ್ಟ್ ಆದ್ರ, ಆಲ್ಕೋಹಾಲ್ ಅಡಿಕ್ಟ್ ಆದಂದ್ರೆ ಅವನ ಡೈಲಿ ರೂಟೀನ್ ಲೈಫ್ ಚೇಂಜ್ ಆಗುತ್ತೆ.
ಅಂದ್ರೆ ಅವ್ನ ಸ್ಲೀಪಿಂಗ್ ಹ್ಯಾಬಿಟೇಟ್ ಇರ್ಬೋದು, ಅವ್ನ ಫುಡ್ ಹ್ಯಾಬಿಟೇಟ್ ಇರ್ಬೋದು, ಎಲ್ಲನೂ ಸಮೇತ ಚೇಂಜ್ ಆಗುತ್ತೆ, ಎಲ್ಲನೂ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಪ್ಪ, ಬೆಳಗ್ಗೆ 8 ಗಂಟೆ ತಿಂಡಿ ತಿಂತೀವಿ, ಮಧ್ಯಾಹ್ನ 1 ಗಂಟೆ ಊಟ ಮಾಡ್ತೀವಿ, ಸಂಜೆ 9 ಗಂಟೆ ಊಟ ಮಾಡ್ತೀವಿ. ಅದೇ ಅವ್ನು ಆಲ್ಕೋಹಾಲ್ ಡ್ರಗ್ಗೆ ಅಡಿಕ್ಟ್ ಆದಂದ್ರೆ ಅವ್ನ ಟೈಮ್ ಸೆನ್ಸ್ ಇರಲ್ಲ, ಅವ್ನ ಪೀರಿಯಡ್ಸ್ ಇರಲ್ಲ, ಎಲ್ಲನೂ ಸಮೇತ ಡಿಸ್ಟರ್ಬ್ ಆಗುತ್ತೆ. ಅಂದ್ರೆ ಯಾವ ಟೈಮ್ ಊಟ ಮಾಡ್ತಾನೆ, ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಗೊತ್ತಾಗಲ್ಲ. ಓಲ್ ಟೋಟಲ್ ಅವರ ಪೀರಿಯಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಓಲ್ ಇದು ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಸಿರೋಸಿಸ್ ಇನ್ ಲಿವರ್ ಅಂತ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್. ಸಿರೋಸಿಸ್ ಇನ್ ಲಿವರ್ ಯಾಕೆ ಆಗುತ್ತಪ್ಪ, ಸಿರೋಸಿಸ್ ಯಾಕೆ ಆಗುತ್ತೆ ಅಂತ ಹೇಳ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿರೋಸಿಸ್ ಆಗ್ತಿದೆ ಅಂದ್ರೆ ನಮ್ಮ ಬಾಡಿ ಒಳಗೆ ನಾವು ನೋಡ್ತಿರ್ತೀವಲ್ರಿ, ಸಿರೋಸಿಸ್ ಆಗ್ತಿದೆ ಅಂದ್ರೆ ಆಲ್ಕೋಹಾಲ್ ಇನ್ ಲಿವರ್. ನಮ್ಮ ಬಾಡಿ ಒಳಗೆ ಏನ್ ಮಾಡ್ತೀವಿ ನಾವು, ಆಲ್ಕೋಹಾಲ್ ಡೈಲಿ ಕುಡಿದಂತೆ ದೇ ಆರ್ ಸ್ಟೋರ್ಡ್ ಇನ್ ಲಿವರ್. ಅದೇನಾಗುತ್ತೆ ಅಂದ್ರೆ ವಿತ್ ದಿ ಎನ್ಸೈಮ್, ಹೆಲ್ಪ್ ಆಫ್ ಎನ್ಸೈಮ್ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ಎನ್ಸೈಮ್ ನೆನ್ಪಿಟ್ಕೊಳ್ರಿ, ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ನಮ್ಮ ಬಾಡಿ ಒಳಗೆ ಆಲ್ಕೋಹಾಲ್ ತಗೊಂಡಾಗ ಏನಾಗುತ್ತೆ, ದಟ್ ಈಸ್ ಫಾರ್ಮ್ ಇಂಟು ಅಸಿಟಲ್ ಆಲ್ಡಿಹೈಡ್. ಆಲ್ಕೋಹಾಲ್ ಇದರಿಂದ ಏನಾಗುತ್ತೆ ಅಂದ್ರೆ ಅಸಿಟಲ್ ಆಲ್ಡಿಹೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಅಸಿಟಲ್ ಆಲ್ಡಿಹೈಡ್ ಇಸ್ ಎ ಟಾಕ್ಸಿಕ್. ಅಸಿಟಲ್ ಆಲ್ಡಿಹೈಡ್ ಇಸ್ ಎ ಟಾಕ್ಸಿಕ್ ದಟ್ ಲೀಡ್ ಟು ಡ್ಯಾಮೇಜ್ ಆಫ್ ಎ ಟಿಶ್ಯೂ ಅಂತ ಹೇಳ್ತೀವಿ. ದಟ್ ಲೀಡ್ಸ್ ಟು ಡ್ಯಾಮೇಜ್ ಆಫ್ ಎ ಟಿಶ್ಯೂಸ್ ಅಂತ ಹೇಳ್ತೀವಿ. ಆ ಟಿಶ್ಯೂ ಡ್ಯಾಮೇಜ್ ಆದಾಗ ಏನಾಗುತ್ತಂದ್ರೆ, ಆ ಟಿಶ್ಯೂಗಳು ಡ್ಯಾಮೇಜ್ ಆದಾಗ ಏನಾಗುತ್ತಂದ್ರೆ ಆರ್ಗನ್ ಡ್ಯಾಮೇಜ್ ಆಗುತ್ತೆ. ಆರ್ಗನ್ ಡ್ಯಾಮೇಜ್ ಆದಾಗ ಆರ್ಗನ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಆರ್ಗನ್ ಸಿಸ್ಟಮ್ ಡ್ಯಾಮೇಜ್ ಆದಾಗ ಒಂದೊಂದೇ ಫಂಕ್ಷನ್ಸ್ ಏನ್ ಮಾಡ್ತವೆ, ಅಬ್ನಾರ್ಮಲ್ ಆಗ್ತವೆ. ಒಂದೊಂದು ಆರ್ಗನ್ಸ್ ಏನಾಗ್ತವೆ, ಫೇಲ್ಯೂರ್ಸ್ ಆಗ್ತವೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಾರ ಆಲ್ಕೋಹಾಲ್ ಡ್ರಗ್ಗೆ ಅಡಿಕ್ಟ್ ಆದಾಗ ಏನೋ ಒಂದು ಮೇನ್ ಏನಾಗುತ್ತಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ವಿಲ್ ಬಿ ಸ್ಲೋ ಅಂತ ಹೇಳ್ತೀವಿ. ಅಂದ್ರೆ ಅವನ ಎಜುಕೇಶನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಅವನ ಎಜುಕೇಶನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗತ್ತ ಪ್ರತಿದಿನ. ಅಂದ್ರೆ ಅವನ ಆಲ್ಕೋಹಾಲ್ ಡ್ರಗ್ಗೆ ಅಡಿಕ್ಟ್ ಆದ್ರೆ ಅಂದ್ರೆ ಜಾಸ್ತಿ ಆಲ್ಕೋಹಾಲ್ ಅಡಿಕ್ಟ್ ಆದ್ರೆ ಮೆಂಟಲ್ ಸ್ಟ್ರೆಸ್ನೆಸ್ ಆಗುತ್ತೆ. ಅಂದ್ರೆ ಮೆಂಟಲ್ ಮೈಂಡ್ ಒಳಗೆ ಏನಾಗುತ್ತೆ, ಮೈಂಡ್ ಲಾಸ್, ಮೆಮೊರಿ ಲಾಸ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ಆ ಮೆಮೊರಿ ಲಾಸ್ ಆಗಂತ ಬಂದ್ರೆ ಓದಿ ತೆರೆಗೆಲ್ಲ ಹೋಗುತ್ತೆ, ಎಲ್ಲನೇ ಹೋಗಲ್ಲ. ಅದಕ್ಕೋಸ್ಕರ ಅವನ ಲಾಸ್ ಆಫ್ ಮೆಮೊರೀಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ನ ನೆನಪಿನ ಶಕ್ತಿನ ಕಳ್ಕೊಂತ ಬರ್ತಾನೆ. ಡ್ರಗ್ಸ್ ತಗೊಂಡಂಗೆಲ್ಲ, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ದಂಗೆಲ್ಲ ಲಾಸ್ ಆಫ್ ಮೆಮೊರಿ, ಮೆಮೊರಿನ ಲಾಸ್ ಮಾಡ್ಕೊಂತಾನೆ. ನೆಕ್ಸ್ಟ್ ಅಡೋಲಸೆನ್ಸ್ ಇನ್ ಮೇಲ್ ಅಂಡ್ ಫಿಮೇಲ್, ವೆರಿ ಇಂಪಾರ್ಟೆಂಟ್. ಈ ಅಡೋಲಸೆನ್ಸ್ ಟೈಮ್ ಅಲ್ಲಿ ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು, ಅಬ್ಯೂಸ್ಡ್ ಬೈ ಅನಾಬಾಲಿಕ್ ಸ್ಟೆರಾಯ್ಡ್ಸ್, ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೆ, ಸ್ಪೋರ್ಟ್ಸ್ ಪರ್ಸನ್ಸ್ ಡ್ರಗ್ಸ್ ನ ತಗೊಂಡ್ರೆ ಮೇಲ್ ಒಳಗೆ ಏನಾಗುತ್ತೆ, ಫಿಮೇಲ್ ಏನಾಗುತ್ತೆ ಅಂತ ಹೇಳಿದ್ದೆ. ಸ್ಪೋರ್ಟ್ಸ್ ಪರ್ಸನ್ಸ್ ಏನಾರ ಡ್ರಗ್ಸ್ ಗಳನ್ನ ತಗೊಂಡಿದ್ರೆ, ಸ್ಟೆರಾಯ್ಡ್ಸ್ ತಗೊಂಡ್ರೆ ಏನಾಗುತ್ತೆ, ಮೇಲ್ ಅಲ್ಲಿ ಏನಾಗುತ್ತೆ ಸೈಡ್ ಎಫೆಕ್ಟ್, ಫಿಮೇಲ್ ಏನಾಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಇಷ್ಟೇ ಕ್ಲಾಸ್ ಅಲ್ಲಿ ಹೇಳಿದೆ. ಅದನ್ನೇ ಹೇಳ್ತೀವಿ ಅಬ್ಯೂಸ್ ಬೈ ಅನಾಬಾಲಿಕ್ ಸ್ಟೆರಾಯ್ಡ್ಸ್. ಎಷ್ಟೋ ಸ್ಟೆರಾಯ್ಡ್ಸ್ ಟ್ಯಾಬ್ಲೆಟ್ಸ್ ಗಳನ್ನ, ಎಷ್ಟೋ ಹಾರ್ಮೋನ್ಸ್ ಗಳನ್ನ ಇಂಜೆಕ್ಟ್ ಮಾಡ್ಕೊಂತಾರೆ ಅವರು. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಪ್ರೀ ಕ್ಲೋಸರ್ ಗ್ರೋತ್ ಆಫ್ ಲಾಂಗ್ ಬೋನ್ಸ್. ಪ್ರೀ ಕ್ಲೋಸರ್ ಏನಾಗುತ್ತೆ, ಪ್ರೀ ಕ್ಲೋಸರ್ ಗ್ರೋತ್ ಆಫ್ ದಿ ಲಾಂಗ್ ಬೋನ್ಸ್. ಲಾಂಗ್ ಬೋನ್ಸ್ ಏನ್ ಗ್ರೋತ್ ಆಗ್ತಿರ್ತಾವಲ್ಲ, ಕ್ಲೋಸ್ ಆಗ್ತವೆ. ಕ್ಲೋಸ್ ಆಗಲ್ಲ ಅಂದ್ರೆ ತನ್ನ ಗ್ರೋಯಿಂಗ್ ಸ್ಟೇಜಸ್ ನ ಸ್ಟಾಪ್ ಮಾಡ್ತವೆ. ಅವಾಗ ಏನಾಗ್ತದೆ, ಬೋನ್ಸ್ ವಿಲ್ ಬಿ ಸ್ಟಂಟೆಡ್ ಗ್ರೋತ್. ಅವಾಗ ಏನಾಗುತ್ತಂದ್ರೆ ಹೈಟ್ ಬೆಳಿಬೇಕಿದ್ದಾನೆ ಏನಂತಾನೆ ಸ್ಟಂಟೆಡ್ ಗ್ರೋತ್ ಅಂತಾನೆ. ಇನ್ನ ಕೆಲವೊಬ್ರು ಆಲ್ಕೋಹಾಲ್ ನ ಡ್ರಗ್ಸ್ ನ ಬಹಳ ತಗೊಂಡ್ರೆ ಏನಾಗುತ್ತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಲೀಡ್ಸ್ ಟು ಡ್ವಾರ್ಫಿಸಮ್ ಅಂತ ಹೇಳ್ತೀವಿ. ಕುಳ್ಳರ್ ಆಗ್ತಾರೆ, ಫುಲ್ ಕುಳ್ಳರ್ ಆಗ್ತಾರೆ. ಯಾಕಂದ್ರೆ ದಟ್ ಈಸ್ ಎ ಕನ್ಸಂಪ್ಷನ್ ಆಫ್ ಮೋರ್ ಆಲ್ಕೋಹಾಲ್ ಅಂಡ್ ಡ್ರಗ್ಸ್ ಅಂತ ಹೇಳಿ. ದಟ್ ಈಸ್ ಮೇನ್ ಕಂಟ್ರೋಲ್ ಎಫೆಕ್ಟ್ಸ್ ಆಫ್ ಡ್ರಗ್ ಅಂಡ್ ಆಲ್ಕೋಹಾಲ್. ಅಂದ್ರೆ ಕ್ರಾನಿಕ್ ಇನ್ಫ್ಲಮೇಷನ್ ಆಗುತ್ತೆ, ಫೇಲ್ಯೂರ್ಸ್ ಆಫ್ ಫಂಕ್ಷನ್ಸ್ ಆಫ್ ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು. ಅದೇ ತರ ಅನ್ಎಕ್ಸ್ಪ್ಲೈನ್ ಸ್ಕೂಲ್ ಕಾಲೇಜ್ಗಳಿಗೆ ಬಂಕ್ ಆಗ್ತಾನೆ. ಯಾಕಂದ್ರೆ ದೇ ಅಡಿಕ್ಟೆಡ್ ಫಾರ್ ಡ್ರಗ್ ಅಂಡ್ ಆಲ್ಸೋ ಸ್ಮೋಕಿಂಗ್ ಆಲ್ಕೋಹಾಲ್ಸ್. ರೆಗ್ಯುಲರ್ ಫುಡ್ ಸ್ಲೀಪ್ ಹ್ಯಾಬಿಟ್ ಅಂದ್ರೆ ಅವನ ರೆಗ್ಯುಲರ್ ಫುಡ್ ಟೈಮ್ ಮತ್ತೆ ಅವನ ಸ್ಲೀಪಿಂಗ್ ಟೈಮ್ ಸಮೇತ ಆಲ್ಟ್ರೇಷನ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಸಿರೋಸಿಸ್ ಇನ್ ಲಿವರ್, ಲಿವರ್ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅಸಿಟಾಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ. ಅಸಿಟಾಲ್ಡಿಹೈಡ್ ಇಸ್ ಎ ಟಾಕ್ಸಿಕ್ ದಟ್ ಲೀಡ್ ಟು ಡ್ಯಾಮೇಜ್ ಆಫ್ ದಿ ಟಿಶ್ಯೂಸ್ ಅಂತ ಹೇಳ್ತೀವಿ. ಅದೇ ತರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಸಮೇತ ಸ್ಲೋ ಆಗುತ್ತೆ. ಅದೇ ತರ ಅಡೋಲಸೆನ್ಸ್ ಮೇಲ್ ಫಿಮೇಲ್ ತಗೊಂಡ್ರೆ ಏನಾಗುತ್ತೆ, ಬೋನ್ ಏನಾಗುತ್ತೆ ಬೆಳಿಬೇಕಿತ್ತು, ಆ ಬೋನ್ ಬೆಳೆದಾಗುತ್ತೆ ಪ್ರೀ ಕ್ಲೋಸರ್ ಆಗುತ್ತೆ. ಕ್ಲೋಸರ್ ಆಗುತ್ತೆ ಸ್ಟಾಪ್ ಮಾಡುತ್ತೆ. ದಟ್ ಲೀಡ್ಸ್ ಟು ಸ್ಟಂಟೆಡ್ ಗ್ರೋತ್ ಆಗುತ್ತೆ. ಆ ಸ್ಟಂಟೆಡ್ ಗ್ರೋತ್ ಆಗುತ್ತೆ. ಕೆಲವೊಬ್ರಿಗೆ ಇನ್ನೂ ಜಾಸ್ತಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದ್ರು, ಇನ್ನೂ ಜಾಸ್ತಿ ಆಲ್ಕೋಹಾಲ್ ತಗೊಂಡ್ರೆ ಏನಾಗುತ್ತೆ
ಅಂದ್ರೆ ವೆರಿ ಇಂಪಾರ್ಟೆಂಟ್ ದಟ್ ಲೀಡ್ಸ್ ಟು ಡ್ವಾರ್ಫಿಸಮ್ ಅಂತ ಹೇಳ್ತೀವಿ. ಆ ಡ್ವಾರ್ಫಿಸಮ್ ಅನ್ನೋ ಸಮೇತ ಸ್ಟಂಟೆಡ್ ಗ್ರೋತ್ ಆಗಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಡಿಸೀಸ್ ಆಫ್ ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್ ಅಂತ ಹೇಳ್ತೀವಿ. ದೇ ಆರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇಟ್ ಈಸ್ ಬಿಕಾಸ್ the 5 marks question is asked from the examination point of view, that is how to control and prevention disease of alcohol and drug abuse. Very important. First one, to avoid undue peer pressure. ಅಂದ್ರೆ ನಾವು ಏನು ಹೇಳ್ತೀರಾ, ಫಸ್ಟ್ ಪಾಯಿಂಟ್ ಹೇಳ್ತೀರಾ, ಫಸ್ಟ್ ಏನು ಹೇಳ್ತೀರಾ ಅಂದ್ರೆ ನಾವು ಯಾವುದೇ ಒಬ್ಬ ಪೇರೆಂಟ್ ಆಗಿ ಮಕ್ಕಳಿಗೆ ಪ್ರೆಷರ್ ಹಾಕೋದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ನೀನು ಫಸ್ಟ್ ರ್ಯಾಂಕೇ ಬರಬೇಕು, ನೀನು ಸೆಕೆಂಡ್ ರ್ಯಾಂಕೇ ಬರಬೇಕು, ನೀನು ಟಾಪಲ್ಲೇ ಇರಬೇಕು ಸ್ಕೂಲಲ್ಲಿ, ಆ ಥರ ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಅಂದರೆ ಮಕ್ಕಳು ದೇ ಅಡಿಕ್ಟೆಡ್ ಫಾರ್ ಅಡಲಸೆನ್ಸ್ ಪೀರಿಯಡಲ್ಲಿ ದೇ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲ್ ಇರ್ಬೋದು, ದೇ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲ್ ಇರ್ಬೋದು, ಮತ್ತು ಸ್ಮೋಕಿಂಗ್ ಇರ್ಬೋದು, ಮತ್ತು ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸಿಗೆ ಏನು ಮಾಡ್ತಾರೆ, ದೇ ಅಡಿಕ್ಟ್ ಆಗ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಅವಾಯ್ಡ್ ಅಂಡ್ಯೂ ಪೀರ್ ಪ್ರೆಷರ್, ಅಂದರೆ ಮಕ್ಕಳಿಗೆ ಪ್ರೆಷರ್ ಹಾಕೋದನ್ನ ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ ಫಾರ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಅವರು ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್, ದೇ ಇಂಟ್ರೆಸ್ಟೆಡ್ ಇನ್ ಸಿಂಗಿಂಗ್, ಆ ಫೀಲ್ಡಲ್ಲಿ ಅವ್ರು ಕಂಟಿನ್ಯೂಟಿ ಆಗಿಬಿಡೋದು. ನಮ್ಗೆ ಏನು ಹೇಳ್ತಂದ್ರೆ ಅವನಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವನು ತಮ್ಮನ್ನು ಫಸ್ಟ್ ರ್ಯಾಂಕ್ ಬಾ, ನೀನು ಫಸ್ಟ್ ರ್ಯಾಂಕ್ ಬರಲೇಬೇಕಂತ ನಾವು ಪ್ರೆಷರ್ ಆಗ್ತದೆ. ಅದಕ್ಕೆ ಹೇಳ್ತಾರೆ ನೀವು ಅವಾಯ್ಡ್ ಅಂಡ್ಯೂ ಪೀರ್ ಪ್ರೆಷರ್ ಅಂತ ಹೇಳ್ತೀವಿ. ಯಾಕಂದ್ರೆ ಹೇಳ್ತೀವಿ, ಇದಕ್ಕೆ ಹೋಗಿಂತ ಮುಂಚೆ ಏನು ಹೇಳ್ತೀವಿ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಪ್ರಿವೆನ್ಷನ್ ಕಾರಣ ಏನಾಗುತ್ತೆ, ಎಷ್ಟೋ ಡಿಸೀಸ್ನಿಂದ ಅವಾಯ್ಡ್ ಆಗೋದು. ಆಮೇಲೆ ಏನೇ ಪ್ರಾಬ್ಲಮ್ ಇರೋರು ಅಡಲಸೆನ್ಸ್ ಪೀರಿಯಡಲ್ಲಿ ಅಟ್ ದಿ ಟೈಮ್ ಆಫ್ ಪೇರೆಂಟ್ಸ್ ಇಂದ ಜಾಸ್ತಿ ಆಗಲ್ಲ, ದೇ ಆಲ್ವೇಸ್ ಶೇರ್ ವಿತ್ ದೇರ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಫ್ರೆಂಡ್ಸ್ ಹತ್ರ ಎಲ್ಲ ಪ್ರಾಬ್ಲಮ್ ಸಮೇತ ಶೇರ್ ಮಾಡ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ, ಎವ್ರಿ ಚಿಲ್ಡ್ರನ್ ಹ್ಯಾಸ್ ಓನ್ ಚಾಯ್ಸ್ ಅಂಡ್ ಪರ್ಸನಾಲಿಟಿ. ಎಲ್ಲರಿಗೂ ಸಮೇತ ಅವ್ರದೇ ಒಂದು ಚಾಯ್ಸ್ ಇರುತ್ತೆ, ಅವ್ರದೇ ಒಂದು ಪರ್ಸನಾಲಿಟಿ ಇರುತ್ತೆ, ಅವ್ರದೇ ಒಂದು ಗೋಲ್ ಇರುತ್ತೆ, ಅವ್ರದೇ ಒಂದು ಮೋಟಿವ್ ಇರುತ್ತೆ. ಅದನ್ನು ಹೋಗಡೆ ನಾವು ಅದರ ದಾರಿಗೆ ಹೋಗ್ಬಿಡ್ಬೇಕು. ಅದನ್ನ ಬಿಟ್ಟು ಏನು ಮಾಡ್ತಾರೆ, ಮನೇಲಿ ನಿಮ್ಮ ಫಸ್ಟ್ ರ್ಯಾಂಕ್ ಬರಬೇಕು, ನೀವು ಇದೇ ಫೀಲ್ಡಲ್ಲಿ ಹೋಗ್ಬೇಕು ಅಂತಾರೆ, ಪ್ರೆಷರ್ ಆಗ್ತಾರೆ. ಅವಾಗ ಏನು ಮಾಡ್ತಾರೆ, at the time of adolescence they are addicted for drugs and also they are addicted for the alcoholism ಅಂತ ಹೇಳ್ತೀವಿ. ಸೆಕೆಂಡ್ ಹೇಳ್ತಾರೆ ಎಜುಕೇಶನ್ ಅಂಡ್ ಕೌನ್ಸಿಲಿಂಗ್, ದೇ ಆರ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಚಿಲ್ಡ್ರನ್ಗೆ ಒಂದು ಚೆನ್ನಾಗಿ ಬರಬೇಕು, ಒಂದು ಚೆನ್ನಾಗಿ ಇರಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಎಜುಕೇಶನ್ ಅಂಡ್ ಕೌನ್ಸಿಲಿಂಗ್. ಎಜುಕೇಟೆಡ್ ಮಾಡಿದಾಗ ಏನಾಗುತ್ತೆ, ಕೌನ್ಸಿಲಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ನಿಗೆ ಏನೇ ಪ್ರಾಬ್ಲಮ್ ಇರೋದ್ರಿಂದ ಅವು ಫೇಸ್ ಆಗ್ತವೆ. ಅಂದರೆ ಏನಂತಂದ್ರೆ ಈ ಎಜುಕೇಟಿಂಗ್ ಅಂಡ್ ಕೌನ್ಸಿಲಿಂಗ್ ಟು ಫೇಸ್ ಪ್ರಾಬ್ಲಮ್ ಅಂಡ್ ಸ್ಟ್ರೆಸ್. ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ಪ್ರಾಬ್ಲಮ್ಗಳ ಫೇಸ್ ಮಾಡೋಕ್ಕಾಗಲ್ಲ, ಸ್ಟ್ರೆಸ್ಗಳನ್ನ ಫೇಸ್ ಮಾಡೋಕ್ಕಾಗಲ್ಲ. ಅವಾಗ ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ, ದೇ ಅಡಿಕ್ಟೆಡ್ ಫಾರ್ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೆನಿ ಆಫ್ ದಿ ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ನ ಫೇಸ್ ಮಾಡೋಕೆ ಆಗದಿದ್ದಾಗ ಏನು ಮಾಡ್ತಾರೆ ಅವರು ಅವ್ರೇನು ಮಾಡ್ತಾರೆ, ಡಿಸಪಾಯಿಂಟ್ಮೆಂಟ್ ಆಗ್ತಾರೆ. ಆ ಡಿಸಪಾಯಿಂಟ್ಮೆಂಟ್ ಆಗಿ ಏನು ಮಾಡ್ತಾರೆ ಅಂದರೆ ಡೆತ್ ನೋಟ್ ಬರ್ದಿರ್ತಾರೆ, ಹ್ಯಾಂಗಿಂಗ್ ಮಾಡ್ಕೊಂಡು ಹೋಗ್ತಾರೆ, ಪಾಯ್ಸನ್ ಕಾಣಕ್ಕೆ ಹೋಗ್ತಾರೆ. ಯಾಕಂದ್ರೆ ದೇ ಆರ್ ಮೋಸ್ಟ್ ಏನು ಹೇಳ್ತಾರೆ ಅಂದರೆ ಎಜುಕೇಟೆಡ್ ಕೌನ್ಸಿಲಿಂಗ್ ನಿಮ್ಮ ಫೇಸ್ ಟು ಪ್ರಾಬ್ಲಮ್ ಅಂಡ್ ಸ್ಟ್ರೆಸ್. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋಕ್ಕಾಗಲ್ಲ, ಸ್ಟ್ರೆಸ್ನ ಫೇಸ್ ಮಾಡೋಕ್ಕಾಗಲ್ಲ. ಡಿಸಪಾಯಿಂಟ್ಮೆಂಟ್ ಅಂಡ್ ಫೇಲ್ಯೂರ್ ಇನ್ ಲೈಫ್, ಅವಾಗ ಏನು ಮಾಡ್ತಾರೆ, ಯಾವಾಗ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗಲ್ಲ ಅವ್ರ ಲೈಫಲ್ಲಿ ಏನಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಬರುತ್ತೆ. ಆ ಡಿಸಪಾಯಿಂಟ್ಮೆಂಟ್ ಆಯಿತು ಅಂದರೆ ದೇ ಆರ್ ಫೇಲ್ಯೂರ್ ಇನ್ ದೇರ್ ಲೈಫ್, ಫೇಲ್ಯೂರ್ ಇನ್ ದೇರ್ ಲೈಫ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಹೇಳ್ತೀವಿ, ಸೀಕಿಂಗ್ ಹೆಲ್ಪ್ ಫ್ರಮ್ ದಿ ಪೇರೆಂಟ್ಸ್ ಅಂಡ್ ಪಿಯರ್ಸ್, ವೆರಿ ಇಂಪಾರ್ಟೆಂಟ್. ಯಾವುದೇ ಒಬ್ಬ ಸ್ಟೂಡೆಂಟ್ ಆಗಲಿ ಅಡಲಸೆನ್ಸ್ ಪೀರಿಯಡಲ್ಲಿ ಏನೇ ಪ್ರಾಬ್ಲಮ್ ಆದ ಫ್ರೆಂಡ್ಸ್ ಅಂತ ಹೇಳ್ತಾನೆ, ಮತ್ತೆ ಪೇರೆಂಟ್ಸ್ ಹೇಳ್ತಾನೆ. ಅದಕ್ಕೆ ಏನು ಹೇಳ್ತಾರೆ, ಪೇರೆಂಟ್ಸ್ ಆರ್ ಪೀಸ್ ಶುಡ್ ಬಿ ಸಾರ್ಟ್ ಇಮಿಡಿಯೇಟ್ಲಿ ಸೊ ದಟ್ ಕ್ಯಾನ್ ಗೈಡ್ ಅಪ್ರಾಪ್ರಿಯೇಟ್ಲಿ. ಅಂದ್ರೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದೆ ಏನು ಮಾಡಬೇಕು, ಅವ್ರಿಗೆ ಪ್ರಾಪರ್ ಆಗಿ ಗೈಡ್ ಮಾಡಬೇಕು, ಪ್ರಾಪರ್ ಆಗಿ ಚಾನಲೈಸ್ ಮಾಡಬೇಕು. ಅವಾಗ ಏನಾಗ್ತಾರೆ ಅಂದ್ರೆ ಅವನು ಆ ಅಡಿಕ್ಷನ್ ಹೊರಗಡೆ ಬರ್ತಾನೆ. ಯಾವಾಗ ಪ್ರಾಪರ್ ಆಗಿ ಚಾನಲೈಸ್ ಮಾಡಲ್ಲ, ಅವನಿಗೆ ಪ್ರಾಪರ್ ಆಗಿ ನಾವು ಗೈಡ್ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾನೆ ಅಂದ್ರೆ ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪೇರೆಂಟ್ಸ್ ಅಂಡ್ ಪೀಸ್ ಶುಡ್ ಸಾರ್ಟ್ ಇಮಿಡಿಯೇಟ್ಲಿ. ಏನೇ ಪ್ರಾಬ್ಲಮ್ಸ್ ಇದ್ರೂ ಸಮೇತ ಇಮಿಡಿಯೇಟ್ ಆದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಅಂಡ್ ದೇ ಗೈಡ್ ಅಪ್ರಾಪ್ರಿಯೇಟ್ಲಿ, ಅಂದ್ರೆ ಇದೇ ರೂಟ್ ಅಲ್ಲಿ ಹೋಗಪ್ಪ, ಹಿಂಗ್ ಹೋದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಇದಾವೆ, ಈ ತರ ಗುಡ್ ಹ್ಯಾಬಿಟ್ಸ್ ಕಲಿ, ಈ ತರ ಓದು, ಆ ತರ ಹೇಳಿದಾಗ ಏನಾಗುತ್ತೆ, ಅವನು ಮೈಂಡ್ನ ಚೇಂಜ್ ಮಾಡ್ಕೊಂತಾನೆ. ಅವಾಗ ಏನು ಮಾಡ್ತಾರೆ, ಮೈಂಡ್ ಚೇಂಜ್ ಮಾಡ್ಕೊಂಡು ಏನು ಮಾಡುತ್ತೆ, ಅವ್ನ ಥಾಟ್ ಏನಿರುತ್ತೆ ಆ ಥಾಟಿಗೆ ಕಂಟ್ರೋಲ್ ಆಗುತ್ತೆ. ಆ ಥಾಟ್ ಕಂಟ್ರೋಲ್ ಮಾಡಿ ಏನು ಮಾಡ್ತಾನೆ ಅಂದರೆ ಅವ್ನ ಗೋಲ್ ಏನಿರುತ್ತೆ, ಅವ್ನ ಮೋಟಿವ್ ಏನಿರುತ್ತೆ ಆ ಕಡೆ ಇದು ಮಾಡ್ತಾನೆ. ಸ್ಟಾರ್ಟ್ ಫ್ರಮ್ ಕ್ಲೋಸ್ಲಿ ಟ್ರಸ್ಟೆಡ್ ಫ್ರೆಂಡ್ಸ್. ಅವ್ನು ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ದರೆ ಅವ್ನು ಹೇಳ್ಕೊಂಡು ಯಾರಪ್ಪ ಅಂದರೆ ಅವನಿಗೆ ನಂಬಿಕೆಯಾದ ಫ್ರೆಂಡ್ಸ್ ಹತ್ರ,
ಯಾವ ಫ್ರೆಂಡ್ಸ್ ಮೇಲೆ ನಂಬಿಕೆ ಇರುತ್ತೋ ಆ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾನೆ. ಏನೇ ಪ್ರಾಬ್ಲಮ್ಸ್ ಇದ್ರು ದೇ ಶೇರ್ ವಿತ್ ಕ್ಲೋಸ್ ಟ್ರಸ್ಟೆಡ್ ಫ್ರೆಂಡ್ ಅಂತ ಹೇಳ್ತೀವಿ. ಎಲ್ಲರಿಗೂ ಒಬ್ಬರು ಲೈಫಲ್ಲಿ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ಅವ್ನು ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ಹೇಳೋದೇ ಅವ್ನ ಫ್ರೆಂಡ್ಸಿಗೆ ಹೇಳೋದು ಮಾಡ್ತಾರೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅವ್ನು ಡ್ರಗ್ಗಿಗೆ ಅಡಿಕ್ಟ್ ಆಗಿದೆ ಅಂದ್ರೆ ದೇ ಶೋ ಡೇಂಜರಸ್ ಸೈನ್ಸ್. ಯಾವುದೇ ಒಂದು ಅಡಾಲಸೆನ್ಸ್ ಏಜ್ ಒಳಗೆ ಯಾವುದೇ ಒಬ್ಬ ಸ್ಟೂಡೆಂಟ್ ಆಗಿರಲಿ ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂದ್ರೆ ದೇ ಶೋ ಡೇಂಜರಸ್ ಸೈನ್ಸ್ ಅಂತ ಹೇಳ್ತಾರೆ. ಅವ್ನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅವ್ನ ಮನೆಯಲ್ಲಿ ಅವ್ನ ಕಂಪ್ಲೀಟ್ ಬಿಹೇವಿಯರ್ ಚೇಂಜ್ ಆಗಿರುತ್ತೆ, ಅವ್ನು ನಡ್ಕೊಳ್ಳೋ ರೀತಿ ಚೇಂಜ್ ಆಗಿರುತ್ತೆ, ಅವ್ನು ಕಂಪ್ಲೀಟ್ ಆಗಿ ಏನಾಗಿರ್ತಾನೆ ಬದಲಾಗಿರ್ತಾನೆ. ಯಾಕಂದ್ರೆ ಅವ್ನ ಫುಡ್ ಹ್ಯಾಬಿಟ್ ಚೇಂಜ್ ಆಗಿರುತ್ತೆ, ಅವ್ನ ಸ್ಲೀಪಿಂಗ್ ಹ್ಯಾಬಿಟ್ ಚೇಂಜ್ ಇರುತ್ತೆ, ಎಲ್ಲನೂ ಸಮೇತ ಚೇಂಜ್ ಆಗುತ್ತೆ ಡ್ಯೂ ಟು ದೇರ್ ಅಡಿಕ್ಷನ್ ಆಫ್ ದಿ ಡ್ರಗ್ಸ್ ಅಂತ ಹೇಳ್ತೀವಿ. ಆ ಡೇಂಜರಸ್ ಸೈನ್ಸ್ ಏನಪ್ಪ, ಫೀಲಿಂಗ್ ಅನೆಸೆಸಿಟಿ ಅಂದ್ರೆ ಸುಮ್ಮನೆ ಸಿಟ್ಟಾಗ್ತಿರ್ತಾನೆ, ಕೂಗಾಡ್ತಿರ್ತಾನೆ, ಚೀರಾಡ್ತಿರ್ತಾನೆ, ಆಮೇಲೆ ಗಿಲ್ಟಿ ಫೀಲ್ ಆಗ್ತಿರ್ತಾನೆ. ಅಂದ್ರೆ ಮನೆ ಜೊತೆ ಕ್ಲೋಸ್ ಅಪ್ ಬೆಳೆಯಕ್ಕೆ ಗಿಲ್ಟಿ ಫೀಲ್ ಆಗ್ತಿರ್ತಾನೆ, ಯಾಕಂದ್ರೆ ಅವನ್ನೆಲ್ಲ ಬೇರೆ ಹೋಗ್ತಾ ಇರ್ತಾನೆ, ಮನೆ ಜೊತೆ ಬೆಳೆಯಕ್ಕೆ ಸಮೇತ ನಮಗೆ ಗಿಲ್ಟ್ ಫೀಲ್ ಆಗುತ್ತೆ. ಯಾವಪ್ಪ ಡೇಂಜರಸ್ ಸೈನ್ ಯಾವಪ್ಪ ಅಂದ್ರೆ ರೆಕ್ಲೆಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ರೆಕ್ಲೆಸ್ ಬಿಹೇವಿಯರ್ ಅಂದ್ರೆ ಏನಂತಂದ್ರೆ ಒಬ್ಬೊಬ್ಬನೇ ಚೀರಾಡೋದು, ಮನೆ ಒಬ್ಬೊಬ್ಬನೇ ಚೀರಾಡೋದು, ಗಲಾಟೆ ಮಾಡೋದು, ಒಬ್ಬೊಬ್ಬನೇ ರೆಕ್ಲೆಸ್ ಬಿಹೇವಿಯರ್ ಅಂದ್ರೆ ಸುಮ್ಮನೆ ಚೀರಾಡ್ತಿರ್ತಾನೆ. ಅವನಿಗೆ ಯಾವಾಗ ಡ್ರಗ್ ಕನ್ಸಂಪ್ಷನ್ ಬೇಕಂತೋ ಆಲ್ಕೋಹಾಲ್ ಕನ್ಸಂಪ್ಷನ್ ಯಾವಾಗ ಬೇಕನ್ಸುತ್ತೋ ಅವ್ನು ಏನ್ ಮಾಡ್ತಾನೆ, ಸುಮ್ಮನೆ ಚೀರಾಡ್ತಿರ್ತಾನೆ. ಅವನು ಹೆಂಗ್ ಬೇಕಂತ ಚೀರಾಡೋದು, ಮನೆ ತುಂಬಾ ರೆಕ್ಲೆಸ್ ಬಿಹೇವಿಯರ್ ಮಾಡೋದು, ಯಾರು ಬೇಕಾದ್ರೆ ಸಿಟ್ಟಾಗಿ ಅಟ್ಯಾಕ್ ಮಾಡೋದು ಮಾಡ್ತಿರ್ತಾನೆ. ನೆಕ್ಸ್ಟ್ ವ್ಯಾಂಡಲಿಸಮ್ ಅಂದ್ರೆ ಮನೆಗೆ ಸಾಮಾನುಗಳನ್ನೆಲ್ಲ ಎತ್ತಾಕ್ತಿರ್ತಾನೆ. ವ್ಯಾಂಡಲಿಸಮ್ ಅಂದ್ರೆ ಅವನಿಗೆ ಯಾವಾಗ ಡ್ರಗ್ ಬೇಕಾಗುತ್ತೋ, ಯಾವಾಗ ಆಲ್ಕೋಹಾಲ್ ಬೇಕಾಗುತ್ತೋ ಸಿಗಲ್ಲ ಏನ್ ಮಾಡ್ತಾನೆ, ಆ ಸಿಟ್ಟಿಗೆ ಮನೆ ಒಳಗಿನ ಸಾಮಾನುಗಳನ್ನ ಎತ್ತಾಕ್ತಿರ್ತಾನೆ. ಅಂದ್ರೆ ಅವ್ನು ಯೂಸ್ ಮಾಡೋ ಬುಕ್ಸ್ ಇರ್ಬೋದು, ಪೆನ್ಸ್ ಇರ್ಬೋದು, ಏನೋ ಒಂದು ಯೂಸ್ ಮಾಡ್ತಿರ್ತಾನೆ, ಅವೆಲ್ಲ ಎತ್ತಿ ಬಿಸಾಕ್ತಿರ್ತಾನೆ. ಅದಕ್ಕೆ ವ್ಯಾಂಡಲಿಸಮ್ ಅಂತ ಹೇಳ್ತೀವಿ. ಮನೆಗಿರೋ ಸಾಮಾನುಗಳು ಸಮೇತ ಎತ್ತಿ ಬಿಸಾಕ್ತಿರ್ತಾನೆ. ನೆಕ್ಸ್ಟ್ ವೈಲೆನ್ಸ್ ಅಂದ್ರೆ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತಾನೆ, ಸಣ್ಣರನ್ನಲ್ಲ ದೊಡ್ಡರನ್ನಲ್ಲ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತಾನೆ. ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಸೈನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ವೈಲೆನ್ಸ್ ಇದೆಯಲ್ಲ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತಾನೆ. ಅವಾಗ ಏನಾಗ್ತದೆ, ಅವನಿಗೆ 90% ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಮಾಡ್ತಾನೆ, ವೈಲೆನ್ಸ್, ಯಾರು ಸಿಕ್ಕರು ಹೊಡಿಯೋದು, ದೊಡ್ಡವರು ಚಿಕ್ಕವರ ಹತ್ರ ಮಾತಾಡೋದು, ಅವೆಲ್ಲ ಬಿಹೇವಿಯರ್ ಇಟ್ ಇಸ್ ಎ ಡೇಂಜರಸ್ ಸೈನ್ಸ್ ಅಂತ ಹೇಳಿದ್ರೆ ಅವನು ಸಿಂಪ್ಟಮ್ಸ್ ಅವೆಲ್ಲ ಅವನೇನೋ ಮಾಡ್ತಿಲ್ಲ, ಸಿಂಪ್ಟಮ್ಸ್ ಏನ್ ಮಾಡುತ್ತೆ ಆ ತರ ತೋರುತ್ತೆ. ರೆಕ್ಲೆಸ್ ಬಿಹೇವಿಯರ್ ಇರ್ಬೋದು, ವ್ಯಾಂಡಲಿಸಮ್ ಇರ್ಬೋದು, ಮತ್ತೆ ವೈಲೆನ್ಸ್ ಇರ್ಬೋದು, ಇವೆಲ್ಲ ಸಮೇತ ಅವನ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ನು ಡ್ರಗ್ ಅಡಿಕ್ಟ್ ಆಗಿದ್ರೆ ಅವ್ನ ಸಿಂಪ್ಟಮ್ಸ್ ಅವಾಗಿರ್ತವೆ. ನೆಕ್ಸ್ಟ್ ಸೀಕಿಂಗ್ ಆಫ್ ಪ್ರೊಫೆಷನಲ್ ಅಂಡ್ ಮೆಡಿಕಲ್ ಹೆಲ್ಪ್, ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ಬಿಹೇವಿಯರ್ ತೋರಿಸಿದಾನೆ, ಎಲ್ಲ ಬಿಹೇವಿಯರ್ ಮಾಡ್ತಿದ್ದಾನೆ ಅಂದ್ರೆ ಅವ್ನು ದೇ ಆರ್ 98% ದೇ ಅಡಿಕ್ಟೆಡ್ ಫಾರ್ ಡ್ರಗ್ಸ್ ಅಂತ ಹೇಳ್ತೀವಿ. ಆ ಡ್ರಗ್ಸ್ ಗೆ ಅವ್ನು ಅಡಿಕ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ದೇ ಸೀಕಿಂಗ್ ಫಾರ್ ಪ್ರೊಫೆಷನಲ್ ಡಾಕ್ಟರ್ಸ್ ಅಂತ ಹೇಳ್ತೀವಿ. ವಿ ನೀಡ್ ಹೆಲ್ಪ್ ಫ್ರಮ್ ದಿ ಡಾಕ್ಟರ್ಸ್ ಅಂಡ್ ಆಲ್ಸೋ ಮೆಡಿಕಲ್ ಹೆಲ್ಪ್. ಪ್ರೊಫೆಷನಲ್ ಅಂದ್ರೆ ಈ ಪ್ರೊಫೆಷನಲ್ ಸ್ಕಿಲ್ ಒಳಗೆ ಯಾರು ಮಾಡ್ತಾರೆ ಅಂದ್ರೆ ಸೈಕಿಯಾಟ್ರಿಸ್ಟ್ ಬರ್ತಾರೆ, ಸೈಕಾಲಜಿಸ್ಟ್ ಬರ್ತಾರೆ, ಸೈಕಿಯಾಟ್ರಿಸ್ಟ್ಗಳು ಬರ್ತಾರೆ. ಅವ್ರ ಹತ್ರ ಏನ್ ಮಾಡ್ಬೇಕು, ಅವನು ಕೌನ್ಸಿಲಿಂಗ್ ಮಾಡಿಸ್ಬೇಕು, ಅವನ್ನ ಕರ್ಕೊಂಡು ಹೋಗಿ ಅವ್ರು ಕೇಳ್ತಾರೆ ಯಾವ್ಯಾವ ತರ ಆಯ್ತು, ನಮಗೆ ಏನೇನು ಫೀಲಿಂಗ್ ಆಗುತ್ತೆ, ಯಾವ ಟೈಮಲ್ಲಿ ತಗೋಬೇಕು ಅನ್ಸುತ್ತೆ, ಅದೆಲ್ಲ ತರ ಏನ್ ಮಾಡ್ತಾರೆ, ಕ್ವಶನಿಂಗ್ ಅರೇಂಜ್ ಮಾಡ್ತಾರೆ ಆ ಸೈಕಾಲಜಿಸ್ಟ್. ಆ ಕ್ವಶನಿಂಗ್ ಯಾವಾಗ ಕೇಳ್ತಾರೆ ಅವ್ರು ಒಂದೊಂದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂತ ಬರ್ತಾರೆ. ನೆಕ್ಸ್ಟ್ ಸೈಕಾಲಜಿಸ್ಟ್ ಇರ್ಬೋದು, ಸೈಕಿಯಾಟ್ರಿಸ್ಟ್ ಇರ್ಬೋದು. ಈಗ ಏನ್ ಮಾಡಿದ್ದಾರೆ, ಡಿ ಅಡಿಕ್ಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಅಂದ್ರೆ ಯಾರೇ ಒಬ್ಬ ಡ್ರಗ್ಗಿಗೆ ಅಡಿಕ್ಟ್ ಆಗಿದ್ರೆ, ಒಬ್ಬ ಆಲ್ಕೋಹಾಲಿಗೆ ಅಡಿಕ್ಟ್ ಆಗಿದ್ರೆ ಅದನ್ನ ಬಿಡಿಸೋಕೆ ಡಿ ಅಡಿಕ್ಷನ್ ಸೆಂಟರ್ ಇದಾವೆ. ಆ ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಒಂದು 5 to 6 days ಇದ್ದ ಅವನಿಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟೈಮಲ್ಲಿ ಅವ್ನು ಡ್ರಗ್ ತಗೋಬೇಕನ್ನೋ ಟೈಮಲ್ಲಿ ಅವನಿಗೆ ಯಾವುದೋ ಒಂಥರ ಟ್ಯಾಬ್ಲೆಟ್ ಇರ್ಬೋದು, ಯಾವುದೋ ಒಂದು ಫುಡ್ ಹ್ಯಾಬಿಟೆಟ್ನ ಇಂಡ್ಯೂಸ್ ಮಾಡ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಅವ್ನ ಹ್ಯಾಬಿಟೆಟ್ನ ಚೇಂಜ್ ಮಾಡ್ತಾರೆ. ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದ್ರೆ ಪುನರ್ವಸತಿ ಕೇಂದ್ರಗಳು ಅಂತ ಹೇಳ್ತೀವಿ. ಅಂದ್ರೆ ಈಗ ಮದ್ಯ ಪುನರ್ವಸತಿ ಕೇಂದ್ರ ಅಂತ ಇರುತ್ತೆ, ಮಾದಕ ಪುನರ್ವಸತಿ ಕೇಂದ್ರ ಅಂತ ಇರುತ್ತೆ. ಅಲ್ಲೋಗಿ ಬಿಟ್ಟಾಗ ಅವ್ನಿಗೆ ಏನ್ ಮಾಡ್ತಾರೆ, ಅವ್ನು ಏನಾದ್ರು ಕಂಟ್ರೋಲ್ ಸಿಗಲಿಲ್ಲ ಅಂದ್ರೆ ಇಂಜೆಕ್ಷನ್ ಮುಖಾಂತರ ಅವ್ನಿಗೆ ಏನ್ ಮಾಡ್ತಾರೆ, 2 to 3 days ಏನ್ ಮಾಡ್ತಾರೆ, ಇಂಜೆಕ್ಷನ್ಸ್ ಕೊಡ್ತಾರೆ, ಡೈಲಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ ಕೊಟ್ಟಾಗ, ಇಂಜೆಕ್ಷನ್ಸ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಡ್ರಗ್ ಇಂದ, ಆ ಆಲ್ಕೋಹಾಲ್ ಇಂದ ಹೊರಗಡೆ ಬರ್ತಾನೆ. ಅಂಡ್ ಪ್ರೋಗ್ರಾಮ್ ಇಸ್ ಹೆಲ್ಪ್ಫುಲ್ ಫಾರ್ ಇಂಡಿವಿಜುವಲ್. ಈ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಗಳೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈಚ್ ಇಂಡಿವಿಜುವಲ್ ಏನ್ ಮಾಡ್ತಾನೆ, ದೇ ಆರ್ ಗುಡ್ ಫಾರ್ ಹೆಲ್ತ್. ಏನ್ ಮಾಡ್ತಾನೋ ಅದರಿಂದ ಹೊರಗಡೆ ಬರ್ತಾನೆ, ಅವ್ನು ಹೆಲ್ತಿ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಹೇಳ್ತಾನೆ. ದಿಸ್ ಇಸ್ ಆಲ್ ದಿ
concept of that prevention and control measures of the drug and alcohol abuse in this chapter adolescence. Next, in this concept they complete the chapter that is human health and disease will be completed. Slide breakdown. What are the concepts we can study in the human health and disease? That is definition of health. Definition of health ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ what are the protozoan disease, what are the bacterial disease, what are the helminthic disease ಅಂತ ತಿಳ್ಕೊಂಡ್ವಿ. ಆಮೇಲೆ life cycle of malaria, life cycle of malaria ಬಗ್ಗೆ ಅಂತ ತಿಳ್ಕೊಂಡ್ವಿ. ಆಮೇಲೆ ಅದೇ ತರ ಏಡ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅದರ ಸಿಂಪ್ಟಮ್ಸ್ ಏನು, ಮತ್ತೆ ಕಂಟ್ರೋಲ್ ಮೆಜರ್ಸ್ ಏನಪ್ಪ HIV ಅಂತ ತಿಳ್ಕೊಂಡ್ವಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ದಿ ಲೈಫ್ ಸೈಕಲ್ ಆಫ್ HIV, ಲೈಫ್ ಸೈಕಲ್ ಆಫ್ HIV ಬಗ್ಗೆ ಅಂತ ತಿಳ್ಕೊಂಡ್ವಿ. ಆಮೇಲೆ ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಕ್ಯಾನ್ಸರ್ ಅಂದ್ರೆ ಏನು, ಅದು ಯಾವ ಟೈಪ್ ಅಲ್ಲಿ ಆಗುತ್ತೆ, ಟೈಪ್ಸ್ ಆಫ್ ಕ್ಯಾನ್ಸರ್ ಏನು, ಬ್ಯಾಕ್ಟೀರಿಯಲ್ ಆರಿಜಿನ್ ಬಗ್ಗೆ ಸಮೇತ ತಿಳ್ಕೊಂಡ್ವಿ. ಆಮೇಲೆ ಅದೇ ತರ ಇಮ್ಯುನಿಟಿ ಅಂದ್ರೆ ಏನು, ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ಏನು, ಪ್ಯಾಸಿವ್ ಇಮ್ಯುನಿಟಿ ಅಂದ್ರೆ ಏನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಟಿವ್ ಅಂಡ್ ಪ್ಯಾಸಿವ್, ಅದರೊಳಗೆ ಮತ್ತೆ ಟೈಪ್ ಏನಿದೆ ಅವನ ಬಗ್ಗೆ ಸಮೇತ ತಿಳ್ಕೊಂಡ್ವಿ. ಅದೇ ತರ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಮಾಡ್ತೀವಿ, ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಪ್ರಿವೆನ್ಷನ್ ಮೆಜರ್ಸ್, ಕಂಟ್ರೋಲ್ ಮೆಜರ್ಸ್, ಅಡಾಲಸೆನ್ಸ್ ಸಮೇತ ತಿಳ್ಕೊಂಡ್ವಿ. ಅಟ್ ದಿಸ್ end of the chapter that is human health and disease. Thank you, Nada.